सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाभिनव्य नरसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुर्हद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಅನುಭೂತಿ ಪ್ರಕಾಶದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಒಂದು 3ನೇ ಭಾಗ. ಅದರಲ್ಲಿ ಪ್ರಜಾಪತಿ ವಿದ್ಯಾ ಅಂತ ಹೆಸರಿದಕ್ಕೆ. ಅದರಲ್ಲಿ ಪ್ರಜಾಪತಿ ಹತ್ರ ಇಂದ್ರ ಮತ್ತು ವಿರೋಚನ ಇಬ್ರು ಹೋಗಿ ಆತ್ಮವಿದ್ಯೆ ಕೇಳ್ತಾರೆ. ಕೇಳಿದಾಗ ಅವರು ಹೇಳ್ಕೊಡಕ್ ಪ್ರಾರಂಭ ಮಾಡ್ತಾರೆ. ಆದ್ರೆ ಪ್ರಾರಂಭ ಮಾಡುವಾಗ ಅವ್ರು ಮೊಟ್ಟ ಮೊದಲು ಏನ್ ಮಾಡ್ತಾರೆ, ಕಣ್ಣಲ್ಲಿ ಯಾವ ಒಂದು ಪುರುಷ ಇದ್ದಾನೋ ಅವನೇ ಅದೇ ಆತ್ಮ ಅಂತ ಒಂದು ಪಾಠವನ್ನು ಹೇಳ್ತಾರೆ. ಅದನ್ನ ಆ ಇಬ್ರು ಕೂಡ, ಇಂದ್ರ ಮತ್ತು ಪ್ರಜಾಪತಿ ಇಬ್ರು ಕೂಡ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಕಣ್ಣಲ್ಲಿ ಒಂದು ಪ್ರತಿಬಿಂಬ ಕಾಣಿಸುತ್ತಲ್ಲ, ಎದುರುಗಡೆ ನಿಂತಿದ್ರೆ ಒಬ್ಬರ ಕಣ್ಣಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ, ಆದ್ರೆ ಒಂದು ಮನುಷ್ಯನ ಒಂದು ಪ್ರತಿಬಿಂಬ ಕಾಣಿಸುತ್ತೆ. ಹೀಗಾಗಿ ಅವರು ಈ ಶರೀರವೇ ಆತ್ಮ ಅಂತ ಒಂದು ಬುದ್ಧಿ ಅವರಿಗೆ ಬರುತ್ತೆ. ಅದನ್ನ ಅವರು ಹೇಳ್ತಾರೆ ಇದೇನಾ ಅಂತ. ಪ್ರಜಾಪತಿಗೆ ಗೊತ್ತಾಗುತ್ತೆ ಇವ್ರು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ. ಆದ್ರೂ ಕೂಡ ಅವರು ಅದನ್ನ ತಿದ್ದಕ್ಕೆ ಅಲ್ಲೇ ಮುಂದಾಗೋದಿಲ್ಲ. ಅವರು ಮುಂದಕ್ಕೆ ನಾವು ಒಂದು ಪಾಠ ಮಾಡ್ತೀವಿ, ಅದರಿಂದ ಅವರು ತಿಳ್ಕೊಳ್ತಾರೆ ಸರಿಯಾಗಿ ಅಂತ ಅವರು ತಿದ್ದದೆ ಹಾಗೇನೆ ಅವರು ಮುಂದುವರಿಸ್ತಾರೆ. ಸೊ ಹೀಗೆ ಬರುತ್ತೆ ಕತೆ. ಅವಾಗ ಮುಂದಕ್ಕೆ ಏನಾಗುತ್ತೆ ಅಂದ್ರೆ, ಅವರು ಇಬ್ರು ಕೂಡ ಕೇಳ್ತಾರೆ, ಛಾಯಾತ್ಮಾನಂ ದೃಢೀಕರ್ತುಂ ಪುನಃ ಪಪ್ರಚ್ಯುತು ಗುರುಂ ಅಪ್ಸು ಆದರ್ಶೇ ಚ ಯೋ ದೃಷ್ಟ ಛಾಯಾತ್ಮ ಸೋಯಂ ಏವ ಕಿಂ ಅಂತ. ಅವರು ಇಬ್ರು ಕೂಡ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳ್ತಾರೆ, ನಮ್ಮ ಒಂದು ಪ್ರತಿಬಿಂಬ ಕನ್ನಡಿಲೋ ಅಥವಾ ಒಂದು ನೀರಲ್ಲೋ ನಮ್ಮ ಪ್ರತಿಬಿಂಬ ಕಾಣಿಸುತ್ತಲ್ಲ, ಅದೇನ ಆತ್ಮ ಅಂತ ಅವರು ತಿಳ್ಕೊಳ್ಳಕ್ಕೆ ಕೇಳ್ತಾರೆ. ಅವಾಗ ತದೀಯಂ ಅನ್ಯಥಾ ಜ್ಞಾನಂ ಬುದ್ಧ್ವಾಪಿ ನ ನಿರಾಕರೋತಿ ಸಭಾ ಮಧ್ಯೆ ಮಾನಭಂಗೆ ಬುದ್ಧಿಭ್ರಂಶೋ ಭವೇದಿತಿ. ಪ್ರಜಾಪತಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರಿಬ್ಬರು ಕೂಡ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಅವ್ರ ಎದುರುಗಡೆ ಹೇಳಲ್ಲ. ಯಾಕಂದ್ರೆ ಆ ಒಂದು ಸಭೆಯಲ್ಲಿ ಇಬ್ಬರನ್ನ ಈ ತರ ಅವ್ರಿಗೆ ಮಾನಭಂಗ ಆಗುತ್ತೆ, ಆತರ ಹೇಳಿದ್ರೆ ತೇಜೋವಧೆ ಆಗುತ್ತೆ ಅಂತ ಅವರು ಹೇಳ್ದೆ ಮುಂದಕ್ಕೆ ನಾವು ಪಾಠ ಮಾಡ್ತೀವಿ, ಅವಾಗ ಸರಿಯಾಗಿ ಅವ್ರು ತಿಳ್ಕೊಳ್ತಾರೆ ಅಂತ ಒಂದು ಭರವಸೆಯಲ್ಲಿ ಅವರು ಮುಂದುವರಿತಾರೆ. ಸ್ವೇನ ಅಕ್ಷಿಣಿ ಉಪವಿಷ್ಟೋ ಯಹ ಸ ಸರ್ವತ್ರಾಪಿ ತಿಷ್ಠತಿ ಇತ್ಯುಕ್ತೋಪಾಯತಃ ತೌ ದ್ವೌ ಬೋಧಯಾಮೀತಿ ಅಮನ್ಯತ. ಹಾಗಾಗಿ ತನ್ನ ಒಂದು ಕಣ್ಣಲ್ಲಿ ಯಾರೋ ಒಂದು ಪುರುಷ ಇದ್ದಾನಲ್ಲ, ಅವನು ಸರ್ವವ್ಯಾಪಿಯಾಗಿರ್ತಾನೆ ಅಂತ ಒಂದು ಉಪಾಯದಿಂದ ಅವರು ತಿಳ್ಕೊಳ್ತಾರೆ ಅದನ್ನ ಅಂತ ಅವರು ಏನ್ ಮಾಡ್ತಾರೆ, ಅದನ್ನ ಮುಂದುವರಿಸಕ್ಕೆ ಅವ್ರು ನೋಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಶರಾವೇ ಜಲಯುಕ್ತೇವಾ ಕೇವಲೌ ವೀಕ್ಷ್ಯತೌ ಪುನಃ ಸಾಲಂಕಾರೌ ಅವೇಕ್ಷ್ಯಾಥ ಛಾಯಾಂ ನ ಆತ್ಮ ಇತಿ ಬುದ್ಧ್ಯತಾಂ. ಹೀಗೆ ಅವರು ಮುಂದಕ್ಕೊಂದು ಉಪಾಯ ಹೇಳ್ತಾರೆ ಅವ್ರಿಗೆ. ಅದರಿಂದ ಮುಖಾಂತರ ಅವ್ರು ತಿಳ್ಕೊಳ್ತಾರೆ ಅಂತ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಶರವೇ ಜಲಯುಕ್ತೇವ ಅಂದ್ರೆ ಒಂದು ಶರವ ಅಂತ ಹೇಳಿದ್ರೆ ಒಂದು ವಾಟರ್ ಬಾಡಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ನೀರಿರೋ ಒಂದು ಜಾಗದಲ್ಲಿ, ಅಥವಾ ಅದರಲ್ಲಿ ಕೇವಲ ವೀಕ್ಷ್ಯತವು ಪುನಃ ಅಂದ್ರೆ ಅವ್ರುಗಳು ಮತ್ತೆ ಅದರಲ್ಲಿ ಅವ್ರನ್ನ ಪ್ರತಿಬಿಂಬ ನೋಡ್ಕೊಂಡು, ಅದು ಒಂದು ಸಾಮಾನ್ಯವಾಗಿ ಅವ್ರು ಹೇಗಿರ್ತಾರೋ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ಲಿ, ಮತ್ತೊಂದ್ ಸತಿಯಲ್ಲಿ
ತಾವೇ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಅವಾಗ ಮತ್ತೊಂದ್ಸತಿ ನೋಡ್ಕೊಳ್ಳಿ. ಹೀಗ್ ನೋಡ್ಕೊಂಡಾಗ ಮುಂದೆ ಇದ್ದ ಪ್ರತಿಬಿಂಬಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಒಂದು ವ್ಯತ್ಯಾಸ ಕಾಣಿಸುತ್ತೆ. ಅದ್ರ ಮುಖಾಂತರ ಕೂಡ ಅವ್ರು ಏನಾದ್ರು ತಿಳ್ಕೊಳ್ತಾರಾ ಅಂತ ಒಂದು ಭರವಸೆಯಿಂದ ಅವರು ಮುಂದಕ್ಕೆ ಹೋಗ್ತಾರೆ. ಛಾಯಾಯ ಅನ್ಯಥಾತ್ವಂ ಸ್ಯಾತ್ ಸಾಕ್ಷಿ ಏವ ಏಕವಿಧ ಸ್ಥಿತಃ ಆತ್ಮತ್ವಂ ನಿರ್ವಿಕಾರಸ್ಯ ಶಕ್ಯತೆ ಬೋಧುಮಂಜಸ. ಅವಾಗ ಮೊದಲೊಂದ್ಸತಿ ನೋಡಿದಾಗ ಒಂಥರ ಇತ್ತು, ಎರಡನೇ ಒಂದ್ಸತಿ ನೋಡಿದಾಗ ಇನ್ನೊಂದ್ ತರ ಇತ್ತು. ಆದ್ರೆ ನೋಡೋನೊಬ್ಬ ಇದಾನಲ್ಲ, ಆ ಎರಡು ಪ್ರತಿಬಿಂಬವನ್ನು ಕೂಡ ಆ ನೋಡೋನು ಹಾಗೆ ಇರ್ತಾನೆ, ಅವನಲ್ಲಿ ಏನು ವ್ಯತ್ಯಾಸ ಇರೋಲ್ಲ. ಯಾಕಂದ್ರೆ ಮೊದಲೊಂದ್ಸತಿ ಅವನ್ ತನ್ನನ್ನ ಹೇಗ್ ನೋಡ್ಕೊಂಡೋ ಅದರಲ್ಲಿ ಒಂದ್ ರೀತಿಯಾಗಿತ್ತು. ಮತ್ತೆ ಇವರು ಅಲಂಕಾರ ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಅಂದ್ರೆ ಒಳ್ಳೊಳ್ಳೆ ಬಟ್ಟೆಗಳು, ಆಮೇಲೆ ಮುಖದಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಅದನ್ನ ಒಂದು ಇನ್ನೊಬ್ಬರಿಗೆ ಇಂಪ್ರೆಸಿವ್ ಆಗಿರೋ ತರ ಕೆಲವು ಅಲಂಕಾರ ಎಲ್ಲ ಮಾಡ್ಕೊಂಡು ಅವ್ರು ನೋಡ್ಕೊಂಡಾಗ, ಎರಡು ಸತಿ ನೋಡ್ಕೊಂಡಾಗ ಬೇರೆ ಬೇರೆ ತರ ಕಾಣಿಸುತ್ತೆ. ಆದ್ರೆ ಎರಡು ಸತಿನೂ ನೋಡೋನೊಬ್ಬನೇ ಇರ್ತಾನೆ. ಅದರಿಂದ ಆತ್ಮನಲ್ಲಿ ವಿಕಾರ ಯಾವ್ದು ಇರೋದ್ರಿಲ್ಲ, ಆದ್ರೆ ಪ್ರತಿಬಿಂಬದಲ್ಲಿ ಮಾತ್ರ ವಿಕಾರ ಇರುತ್ತೆ ಅಂತ ತಿಳ್ಕೊಂಡವರು ಆತ್ಮನ ತತ್ವವನ್ನ ಅವರು ತಿಳ್ಕೊಳ್ಬಹುದು ಅಂತ ಇವರು ಆ ಒಂದು ಉಪಾಯನ ಹೇಳ್ತಾರೆ. ತಥಾಪಿ ಪಾಪ ಬಾಹುಲ್ಯಾತ್ ಪ್ರತಿಬದ್ಧ ಧಿಯೌ ಉಭೌ ಛಾಯಾತ್ಮತಾಂ ಶರಾವೋಕ್ತ್ಯ ದೃಷ್ಟಾಂ ಕೃತ್ವಾ ಅತ್ಯತುಷ್ಯತಾ. ಸೊ ಹೀಗಾಗಿ ಇವರು ಹಾಗೆ ಮಾಡಿದ್ರು ಕೂಡ ಈ ಉಪಾಯದಿಂದ ಕೂಡ ಅವರು ತಿಳ್ಕೊಳ್ತಾ ಇಲ್ಲ. ಅವ್ರು ಮತ್ತೆ ಮತ್ತೆ ಅವರು ಶರೀರವೇ ಆತ್ಮ ಅನ್ನೋ ಬುದ್ಧಿ ಅವ್ರಿಗೆ ಬರ್ತಾ ಇದೆಯೇ ಹೊರತು ಶರೀರದಿಂದ ಬೇರೆಯಾಗಿರೋ ಆತ್ಮ ತಾನು ಅನ್ನೋ ಬುದ್ಧಿ ಅವ್ರಿಗೆ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಅದು ಕೂಡ ಏನ್ ಅನ್ಕೊಳ್ತಾರೆ ಅಂದ್ರೆ, ಇಷ್ಟೇ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಅವ್ರಿಗೆ ಪಾಪ ಜಾಸ್ತಿ ಇದೆ. ಅವ್ರಿಗೆ ಯಾರಿಗೂ ಇಂದ್ರನಿಗೂ ವಿರೋಚನನಿಗೂ ಅದೇ ಅವ್ರಿಗೆ ಪ್ರತಿಬಂಧಕವಾಗಿದೆ. ಸರಿಯಾದ ಒಂದು ಅರಿವು ಬರದೇ ಇರೋದಕ್ಕೆ ಕಾರಣ ಪಾಪವೇ ಕಾರಣ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಅವ್ರ ಪಾಪವೆಲ್ಲ ಸ್ವಲ್ಪ ಕಡಿಮೆಯಾಗಿ ಆಮೇಲೆ ಅವರು ಪಾಪ ರಹಿತರಾಗಾದ್ಮೇಲೆ ಅವ್ರಿಗೆ ಈ ಬುದ್ಧಿ ಸರಿಯಾಗಿ ಬರ್ಬೋದು ಅಂತ ಅವರು ಭರವಸೆ ಇಟ್ಕೊಳ್ತಾರೆ. ಕಾಲೇನ ಪ್ರತಿಬಂಧಸ್ಯ ಕ್ಷಯೇ ಸತಿ ಅಥ ತಂ ಪುನಃ ಉಪದೇಶಂ ಆಲೋಚ್ಯ ಮೋಕ್ಷತೆ. ಹೀಗಾಗಿ ಮತ್ತೆ ಅವ್ರು ಏನ್ ಮಾಡ್ತಾರೆ, ಅಂದ್ರೆ ಕಾಲಕ್ರಮೇಣ ಅವ್ರಿಗೆ ಒಂದು ಸರಿಯಾದ ಬುದ್ಧಿ ಬರ್ಬೋದು ಅಂತ, ಕಾಲಕ್ರಮೇಣ ಅವರು ಸರಿಯಾದ ಬುದ್ಧಿ ಬಂದು ಅವರು ತಿಳ್ಕೊಳ್ತಾರೆ ಅಂತ ಇವರು ಇದೇ ಉಪಾಯವೇ ಮತ್ತೆ ಒಂದ್ಸತಿ ಹೇಳೋಣ ಅವ್ರಿಗೆ. ಅವಾಗ ಅವ್ರಿಗೆ ಇದನ್ನ ತಿಳ್ಕೊಳಕ್ಕೆ ಒಂದು ಸಾಮರ್ಥ್ಯ ಬರುತ್ತೆ ಅವ್ರಿಗೆ ಅಂತ. ಇದನ್ನ ನಾವು ನೋಡಿದ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ನಮಗೂ ಕೂಡ ಇದರಲ್ಲಿ ಒಂದು ಪಾಠ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವ್ ಎಷ್ಟೋ ಸತಿ ಈ ಆತ್ಮವಿದ್ಯೆ ಆಗ್ಲಿ ಇದರಲ್ಲಿ ನಾವು ಒಂದು ಗ್ರಂಥದಲ್ಲಿ ನಮ್ಗೆ ಒಂದು ಪಾಠ ಮಾಡ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ನಮಗೆ ಈ ಪಾಠ ಅನ್ನೋದು ಸರಿಯಾಗಿ ಮನಸ್ಸಿಗೆ ನಾಟಲ್ಲ. ಅದು ಹೋಗ್ತಾ ಹೋಗ್ತಾ ಬೇರೆ ಒಂದು ಗ್ರಂಥದಲ್ಲಿ ನಮ್ಗೆ ಮತ್ತೆ ಒಂದ್ಸತಿ ಪಾಠ ಕೂತಾಗ ಆವಾಗ ನಮ್ಗೆ ಸ್ವಲ್ಪ ಕೆಲವು ವಿಷಯಗಳೆಲ್ಲ ತಿಳಿಯಕ್ಕೆ ಶುರು ಆಗುತ್ತೆ. ಇದು ಯಾತಕ್ಕೆ ಅಂತ ಕೇಳಿದ್ರೆ ನಾವೇ ನಮ್ಮನ್ನ ಒಂದು ಶೋಧನೆ ಮಾಡಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಹಿಂದೆ ಆಗಿದ್ದಾಗ ನಮ್ಗೆ ಒಂದು ಗ್ರಾಸ್ಪ್ ಮಾಡ್ಕೊಳ್ಳಕ್ಕೆ ಒಂದು ಕೆಪಾಸಿಟಿ ಇರ್ಲಿಲ್ಲ. ಅದು ಕಾಲಕ್ರಮೇಣ ಏನಾಗಿರುತ್ತೆ, ನಮ್ಗೆ ಎಕ್ಸ್ಪೋಷರ್ ಜಾಸ್ತಿ ಆಗಿ ಆಮೇಲೆ ನಮ್ಮ ತಪಸ್ಸು ಅಥವಾ ನಮ್ಮ ಒಂದು ಸಾಧನೆ ಅನ್ನೋದು ಕೂಡ ಸ್ವಲ್ಪ ಜಾಸ್ತಿ ಏನೋ ಸ್ವಲ್ಪ ತೀವ್ರ ಆದ್ಮೇಲೆ ಮನಸ್ಸಿಗೆ ಸ್ವಲ್ಪ ಶುದ್ಧತೆ ಜಾಸ್ತಿ ಬರುತ್ತೆ. ಆವಾಗ ನಮ್ಗೆ ಇದನ್ನ ತಿಳ್ಕೊಳಕ್ಕೆ ಒಂದು ಸಾಮರ್ಥ್ಯ ಬರುತ್ತೆ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ಕೂಡ ನಾವು ಹೀಗೆ ಇದು ಕೂಡ ಅಲ್ಲೂ ಕೂಡ ಇದು ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇತಿ ಉಪೇಕ್ಷ್ಯ ಗುರುಹು ತಸ್ಥೌ ತೌ ರಾಜ್ಯತ್ಯಾಗತಃ ಸ್ಥಿರಂ ಚಿರಂ ಪ್ರಯಾಸಂ ಪ್ರಾಪ್ಯ ಸಹಸಾ ಜಗ್ಮತು ಸ್ವಲೋಕಯೋಹೋ. ಅಂದ್ರೆ ಏನಾಯ್ತು ಅಂದ್ರೆ ಇವರಿಬ್ರು ಕೂಡ ವಿರೋಚನ ಅನ್ನೋನು ಅಸುರ ರಾಜ, ಇಂದ್ರ ಅನ್ನೋನು ದೇವರಾಜ. ಇಬ್ರು ಕೂಡ ಏನ್ ಮಾಡಿರ್ತಾರೆ, ಅವ್ರಿಗೊಂದು ಕುತೂಹಲ ಬಂದಿರುತ್ತೆ, ಈ ಆತ್ಮವಿದ್ಯೆ ತಿಳ್ಕೊಳ್ಳೋಣ ಅಂತ ಬಂದಿರ್ತಾರೆ ಇವ್ರ ಹತ್ರ. ಸರಿ, ಇವ್ರಿಷ್ಟೆಲ್ಲ ಮಾಡಿದ್ಮೇಲೆ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಸರಿ, ಅವರು ಏನ್ ಮಾಡ್ತಾರೆ, ಸರಿ ನಾವು ಹೊಟ್ಟೋಗೋಣ, ನಮ್ಮ ರಾಜ್ಯ ಬಿಟ್ಬಿಟ್ಟು ನಾವು ಎಷ್ಟೋ ದಿವಸ ಬಂದ್ಬಿಟ್ಟಿದೀವಿ, ನಾವು ವಾಪಸ್ ಹೋಗಿ ನಾವು ಆರಾಮಾಗಿ ಇರೋಣ ಅಂತ ಹೇಳ್ಬಿಟ್ಟು ಅವರಿಬ್ರು ಹೋಗ್ತಾರೆ. ಏತೌ ಪ್ರಜಾಪತೆ ಶಿಷ್ಯೌ ಇತಿ ಭ್ರಾಂತ್ಯ ವಿಪರ್ಯಯನ್ ತದೀಯಂ ಪ್ರಾಪ್ಯ ನಶ್ಯೇಯುಃ ಇತಿ ಸೋ ಅಘೌಷಯತ್ ಗುರುಹು. ಇವಾಗ ಈ ಪ್ರಜಾಪತಿಗೆ ಯಾವ ತರ ಒಂದು ಭಾವನೆ ಬರುತ್ತೆ ಅಂದ್ರೆ, ಇವರಿಬ್ರು ಕೂಡ ಪ್ರಜಾಪತಿಯಿಂದ ಒಂದು ವಿದ್ಯೆ ತಿಳ್ಕೊಂಡ್ ಬಂದಿದ್ದಾರೆ. ಎಷ್ಟು ಪ್ರಜಾಪತಿ ಅಂದ್ರೆ ತುಂಬಾ ದೊಡ್ಡ ಮನುಷ್ಯ, ಅವ್ರ ಹತ್ರದಿಂದ ಇವ್ರು ತಿಳ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಯಾವ ವಿದ್ಯೆಯನ್ನ ಇವ್ರು ತಪ್ಪಾಗಿ ತಿಳ್ಕೊಂಡಿದ್ದನ್ನ ಬೇರೆಯವ್ರಿಗೆ ಹೇಳಕ್ ಶುರು ಮಾಡ್ತಾರೋ ಅವಾಗ ಅದು ತಪ್ಪು ವಿದ್ಯೆ ಖಂಡಿತ. ಅದರಿಂದ ಇವ್ರಿಗಿಬ್ರಿಗೂ ನಾಶವೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಮನಸ್ಸಲ್ಲಿ ಒಂದು ಅನ್ಕೊಳ್ತಾರೆ. ಇವರು ಏನಾದ್ರು ಆಗ್ಲಿ, ಯಾಕಂದ್ರೆ ಇವ್ರ ಪ್ರಯತ್ನ ಮಾಡಿ ಕೂಡ ಆಗ್ಲಿಲ್ಲ ಅದು. ಹಾಗಾಗಿ ಮುಂದಕ್ಕೆ ಇವ್ರಿಗೇನೆ ಒಂದು ಸರಿಯಾದ ಸಮಯ ಬಂದಾಗೆ ಅವ್ರಿಗೆ ಆಗುತ್ತೆ, ಆತ್ಮವಿದ್ಯೆ ಆಗುತ್ತೆ ಅಂತ ಇವ್ರು ಸುಮ್ಮನೆ ಇರ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ
ಅವಾಗ ಇವರಿಬ್ರು ವಾಪಸ್ ಹೋಗಿದ್ದಾರೆ ಅವ್ರ ರಾಜ್ಯಕ್ಕೆ. ವಿರೋಚನ ಏನ್ ಮಾಡ್ತಾನೆ, ಅವನು ಒಂದು ಶರೀರವೇ ಆತ್ಮ ಅಂತ ಒಂದು ಹಸಿರು ಬುದ್ಧಿ ಇದೆಯಲ್ಲ, ಅದನ್ನ ಬಾಕಿಯವ್ರಿಗೆಲ್ಲ ಹೇಳಕ್ ಶುರು ಮಾಡ್ತಾನೆ ಅವನು. ವಿರೋಚನಃ ತಾಮಸತ್ವಾತ್ ಶೀಘ್ರಂ ತಾನ್ ಅಸುರಾನ್ ಪ್ರತಿ ಗತ್ವಾ ದೇಹಾತ್ಮತಾಂ ತೇಭ್ಯಃ ಉಪಾದೀಕ್ಷತ್ ನಿಜೇಚ್ಛಯ. ಹೀಗೆ ಅವನು ತನಗೆ ತಿಳಿದಿದ್ ಯಾವುದೋ ಆತ್ಮ ಅನ್ನೋದು ಶರೀರವೇ ಆತ್ಮ ಅನ್ನೋದು, ಅದನ್ನ ಬಾಕಿಯವ್ರಿಗೆಲ್ಲ ತುಂಬಾ ಬೇಗ ಆ ಒಂದು ಬುದ್ಧಿಯನ್ನ ಅವನು ಉಂಟು ಮಾಡ್ತಾನೆ, ಎಲ್ಲರಿಗೂ ತಿಳಿಸ್ತಾನೆ ಇದನ್ನ. ಹೀಗಾಗಿ ಆ ಒಂದು ತಪ್ಪಾದ ವಿದ್ಯೆಯನ್ನು ಅವನು ಎಲ್ಲರಿಗೂ ಹರಡಿಸ್ತಾನೆ. ಅವನು ಆ ಅಸುರರಿಗೆಲ್ಲ ಹೇಳ್ಕೊಡ್ತಾನೆ ಅವನು. ಅಕ್ಷಿಚ್ಛಾಯ ದೇಹಜನ್ಯ ತಯಾ ದೇಹೋಪಲಕ್ಷಣಂ ದೇಹೋಪಲಕ್ಷಣಾತ್ ದೇಹ ಆತ್ಮ ಸ್ವಸ್ವದೇಹಂ ಸದಾ ಪೂಜೆಯತ ಅಸುರಾಹ. ಹೀಗಾಗಿ ಅಕ್ಷಿಚ್ಛಾಯ ದೇಹಜನ್ಯ ಅಂದ್ರೆ ಏನು, ಈ ಕಣ್ಣಲ್ಲಿ ಉಳ್ಳ ಇರೋ ಒಂದು ಪ್ರತಿಬಿಂಬ ಇದೆಯಲ್ಲ, ಅದು ಶರೀರದಿಂದನೇ ಉಂಟಾಗಿರೋದು. ಅದರಿಂದ ಏನಾಯ್ತು, ಶರೀರ ಅನ್ನೋದನ್ನ ತೋರಿಸಿದ್ರೆ ಅದೇ ಆತ್ಮ ಅಂತ ಎಲ್ಲರಿಗೂ ಬುದ್ಧಿ ಬರ್ತಾ ಇದೆ. ತೋರಿಸಿ ಅವನೇನ್ ಮಾಡ್ತಾನೆ, ದೇಹ ಅನ್ನೋದು ಆತ್ಮ, ಅದೇ ಆತ್ಮ, ಅಸುರರೆಲ್ಲ ಇದು ಹೀಗೆ ತಿಳ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಆ ದೇಹವನ್ನೇ ನೀವು ಅದನ್ನ ಚೆನ್ನಾಗಿ ಪೋಷಿಸ್ತಾ ಅದನ್ನೇ ಪೂಜಿಸ್ತಾ ನೀವು ನಿಮ್ ಜೀವನವನ್ನ ನೀವು ಹೀಗೆ ಮಾಡಿ ಅಂತ ಅವನು ತೋರಿಸ್ಕೊಡ್ತಾನೆ. ದೇಹೇ ದೃಢೇತ್ರ ಭೋಗೋಸ್ತಿ ಮುಕ್ತಿ ಸ್ಯಾತ್ ಶವ ಪೂಜೆಯ ಇತಿ ಆಸುರ ಸಂಪ್ರದಾಯ ಪ್ರಾಯೇಣ ಅದ್ಯಾಪಿ ದೃಶ್ಯತೆ. ಹೀಗೆ ದೇಹೇ ದೃಢೇ ಅತ್ರ ಭೋಗೋಸ್ತಿ, ದೇಹ ದೃಢವಾಗಿದ್ರೆ ಚೆನ್ನಾಗಿದ್ರೆ ಅವಾಗ ಭೋಗ ಅನ್ನೋದಿರುತ್ತೆ. ಮುಕ್ತಿ ಯಾವಾಗ ಅಂತ ಹೇಳಿದ್ರೆ ಶವ ಪೂಜೆ ಅನ್ನೋದ್ರಿಂದನೇ ಮುಕ್ತಿ ಅನ್ನೋದಾಗುತ್ತೆ. ಹೀಗೆ ಒಂದು ಅಸುರ ಬುದ್ಧಿ ಅನ್ನೋದು ಸಂಪ್ರದಾಯ ಇವಾಗ ಕೂಡ ನಾವು ಬರ್ತಾ ಇದೆ ಅಂತ ಒಂದು ಮಾತನ್ನ ಹೇಳ್ತಾ ಇದೆ. ಹಾಗಾಗಿ ಅದಕ್ಕೆ ನಾವು ಯಾವ್ದನ್ನ ಹೇಗ್ ತಿಳ್ಕೊಬಹುದು ಅಂದ್ರೆ, ಈ ಕಾಲದಲ್ಲಿ ಕೂಡ ಕೆಲವ ವರ್ಗಗಳಲ್ಲಿ ಶವವನ್ನ ತಗೊಂಡೋಗುವಾಗ ಅದಕ್ಕೆ ತುಂಬಾ ಡೆಕೋರೇಷನ್ ಎಲ್ಲ ಮಾಡಿ ಒಂದು ಬ್ಯಾಂಡ್ ಸೆಟ್ ಎಲ್ಲ ಇಟ್ಟು ಅದಕ್ಕೆ ಅದ್ರ ಮುಂದೆ ಕುಣಿತ ಎಲ್ಲ ಮಾಡ್ಕೊಂಡು ಹೀಗೆಲ್ಲ ಮಾಡ್ತಾರೆ. ಇದು ಒಂದ್ ರೀತಿಯಾದ ಒಂದು ಅಸುರ ಭಾವನೆನೇ ಇದು ಅಂತ ಶಾಸ್ತ್ರಕಾರರು ಅದನ್ನ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಒಂದು ಬ್ರಾಹ್ಮಣ ಶವ ಅಂತ ಏನಾದ್ರು ಇದ್ರೆ ಅದನ್ನ ಈ ತರ ಎಲ್ಲ ಒಂದು ಸೆಲೆಬ್ರೇಷನ್ ಅಂತ ಏನಿರೋದಿಲ್ಲ, ಅದು ಮೆರವಣಿಗೆ ಅಂತೆಲ್ಲ ಏನಿರೋದಿಲ್ಲ ಶವವನ್ನು ತಗೊಂಡು ಹೋಗುವಾಗ. ಆದ್ರೆ ನಾವು ಕಾಲಕ್ರಮೇಣ ಸ್ವಲ್ಪ ಬ್ರಾಹ್ಮಣರಲ್ಲ ಒಂದು ಇದ್ರಲ್ಲಿ ಕೂಡ ನಾವು ಇದನ್ನ ನೋಡ್ತೀವಿ. ಆದ್ರೆ ಈ ಒಂದು ಸೆಲೆಬ್ರೇಷನ್ ಅಂತ ಒಂದು ರೀತಿಯನ್ನು ಮಾಡೋದು ಅದು ಆಸುರ ಬುದ್ಧಿನೇ ಹೊರತು ಅದು ಸಾತ್ವಿಕ ಬುದ್ಧಿ ಅಲ್ಲ ಅಂತ ಶಾಸ್ತ್ರಕಾರರು ಒಂದು ತೀರ್ಮಾನ. ಏನೇ ಇರ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಶಾಸ್ತ್ರಕಾರರು ಕೂಡ, ಇದನ್ನ ಗಮನಿಸಿ ಉಲ್ಲೇಖ ಮಾಡಿದ್ದಾರೆ. ಯಾವ ಕಾಲದಲ್ಲಿ, ತುಂಬಾ ಹಿಂದಿನ ಕಾಲದಲ್ಲೇ ಕೂಡ ಈ ತರ ಇದ್ದಿದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಶವ ಪೂಜೆ ಅನ್ನೋದು ಹಿಂದಿನ ಕಾಲದಲ್ಲಿ ಕೂಡ ಇದ್ದಿದೆ ಅಂತ. ಆದ್ರೆ ಇಂದ್ರ ಅವನ ವಿಷಯ ಬೇರೆ ಆಗ್ತಾ ಇದೆ ನೋಡಿ, ಹೇಗೆ ಚೆನ್ನಾಗಿದೆ ಅದು. ಇಂದ್ರಸ್ತು ಸಾತ್ವಿಕತ್ವೇನ ಮನನಂ ಕುರುತೆ ಧ್ವನಿ ಆಂಧ್ಯಾದಯೋಪಿ ಛಾಯಾಯಾಮ್ ಅಲಂಕಾರಾದಯೋ ಯಥಾ. ಆದ್ರೆ ಇವನೇನ್ ಮಾಡ್ತಾನೆ ಅಂದ್ರೆ, ಇಂದ್ರ ಸ್ವಲ್ಪ ಯೋಚನೆ ಮಾಡ್ತಾನೆ, ಅವನಿಗೆ ಸತ್ವ ಬುದ್ಧಿ ಜಾಸ್ತಿ ಇದೆ ಅವನಿಗೆ. ಅದರಿಂದ ಅವನು ನೋಡು, ನಾವು ನೀರಲ್ಲಿ ನಮ್ಮ ಪ್ರತಿಬಿಂಬ ನೋಡ್ಕೊಂಡ್ವಿ, ಮೊದಲ ಸತಿ ಒಂದ್ ಸತಿ ನೋಡ್ಕೊಂಡ್ವಿ, ಎರಡನೇ ಸತಿ ನೋಡ್ಕೊಂಡ್ವಿ. ಎರಡು ಸತಿ ಕೂಡ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಶರೀರದಲ್ಲಿ ಏನೇನಿದೆಯೋ ಅಷ್ಟು ಮಾತ್ರ ಕಾಣಿಸ್ತಾ ಇದೆ ಅದರಲ್ಲಿ. ಅಂದ್ರೆ ಏನಾಯ್ತು, ಮೊದಲು ಅವನು ಯಾವುದೇ ಅಲಂಕಾರ ಮಾಡ್ಕೊಳ್ದೇನೆ ನೋಡಿದ್ವಿ, ಅವಾಗ ನಾವ್ ಹೇಗಿದ್ದೀವೋ ಹಾಗೆ ನಮ್ಮ ಶರೀರ ಹೇಗಿದೆಯೋ ಹಾಗೆ ಕಾಣಿಸ್ತು. ಎರಡನೇ ಸತಿ ಅಲಂಕಾರ ಮಾಡ್ಕೊಂಡು ನಾವು ನೋಡಿದಾಗ ಅಲಂಕಾರ ಸಮೇತವಾಗಿ ನಾವು ಕಾಣಿಸ್ಕೊಳ್ತಾ ಇದೀವಿ. ಹಾಗಾದ್ರೆ ಏನಾಗ್ತಾ ಇದೆ ಅಂದ್ರೆ, ಈ ಕಣ್ಣಲ್ಲಿ ನಮ್ಮ ಶರೀರದಲ್ಲಿ ನಮ್ಗೆ ಕುರುಡುತನ ಇಂಥದೆಲ್ಲ ಇದ್ರೆ ಅದೆಲ್ಲ ಕೂಡ ನಮ್ಗೆ ಇದರಲ್ಲಿ ಪ್ರತಿಬಿಂಬದಲ್ಲಿ ಅದು ಕೂಡ ಹಾಗೆ ಕಾಣಿಸ್ಕೊಳುತ್ತೆ. ಅದು ಹೀಗಿರುವಾಗ ಆತ್ಮ ಅನ್ನೋದು ಹೀಗೆಲ್ಲ ಇರಕ್ ಸಾಧ್ಯವಿಲ್ಲ ಅಂತ ಅವನೊಂದು ಅನುಮಾನ ಮಾಡ್ಕೊಳ್ತಾನೆ, ಇನ್ಫರೆನ್ಸ್ ಮಾಡ್ಕೊಳ್ತಾನೆ. ಏವಂ ಸತಿ ಅಭಯಂ ಬ್ರಹ್ಮ ದೇಹಚ್ಛಾಯ ಕಥಂ ಭವೇತ್ ಏವಂ ಮತ್ವಾ ಸಮಾಗತ್ಯ ಗುರೋರಗ್ರೆ ತಥಾ ವದತ್. ಯಾಕೆಂದ್ರೆ ಇವರಿಬ್ಬರಿಗೂ ಕೂಡ ಆತ್ಮವಿದ್ಯೆ ತಿಳ್ಕೋಬೇಕು ಅಂತ ಅವರಿಗೆ ಕುತೂಹಲ ಯಾವಾಗ ಬಂದಿದ್ದು ಅಂದ್ರೆ, ಪ್ರಜಾಪತಿ ಒಂದು ಸಭೆಯಲ್ಲಿ ಆತ್ಮನ ಒಂದು ಧರ್ಮವನ್ನೆಲ್ಲ ಹೇಳಿರ್ತಾನೆ. ಅದು ಅಭಯ, ಅದು ಅಮರ, ನಿತ್ಯ, ಅದು ಹಾಗಾಗಿ ಆತರ ಎಲ್ಲ ಹೇಳಿರ್ತಾನೆ. ಅದಕ್ಕೆ ಶೋಕಮೋಹಗಳಿಲ್ಲ, ಅದಕ್ಕೆ ಹಿಂಗೆಲ್ಲ ಹೇಳಿರ್ತಾನೆ. ಆದ್ರೆ ಈ ಒಂದು ಅಭಯ ಸ್ವರೂಪ ಅನ್ನೋದು ಈ ಒಂದು ಶರೀರದಲ್ಲಿ ಇರೋ ಧರ್ಮಗಳೆಲ್ಲ ಮಾತ್ರ ನಮ್ಗೆ ಪ್ರತಿಬಿಂಬದಲ್ಲಿ ಕಾಣಿಸ್ತಾ ಇದೆ. ಅದು ಹೇಗೆ ಆತ್ಮವಾಗಿರಕ್ ಸಾಧ್ಯವಾಗುತ್ತೆ? ಅದು ಆಗಿರಕ್ ಸಾಧ್ಯವಿಲ್ಲ, ನಾವೇ ಏನೋ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಅವನಿಗೆ ಒಂದು ಅನಿಸಿ ಅವನೇನ್ ಮಾಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಗುರು ಹತ್ರ ವಾಪಸ್ ಬರ್ತಾನೆ ಅವನು. ಇದನ್ನ ನೋಡಿದಾಗ ನಮ್ಗೆ ನೋಡಿ, ಇನ್ನು ಒಂದ್ಸತಿ ಅಲ್ಲ, ಎರಡ್ ಸತಿ ಮೂರ್ ಸತಿ ವಾಪಸ್ ಬಂದು ತುಂಬಾ ದೀರ್ಘಕಾಲ ಒಂದು ಗುರು ಸೇವೆ ಮಾಡಿ ಅಲ್ಲಿ ಗುರು ಹತ್ರ ಹೇಗೆ ಒಂದು ಬ್ರಹ್ಮಚರ್ಯ ಎಲ್ಲ ಇರ್ಬೇಕೋ ಆತರ 32 ವರ್ಷ ಒಂದೊಂದ್ ಸತಿನೂ ಬಂದಿರ್ತಾನೆ. ನಮ್ಗೆ ಇದನ್ನ ನೋಡಿದಾಗ
ಈ ತೈತರಿಯ ಉಪನಿಷತ್ತಲ್ಲಿ ಭೃಗುವಲ್ಲಿ ಅಂತ ಇದೆಯಲ್ಲ, ಅದರಲ್ಲಿ ಕೂಡ ಅವನು ಪುನರೇವ ವರುಣಂ ಪಿತರ ಮುಖಸಸಾರ ಅಂತ ಬರುತ್ತೆ. ಅದು ಮತ್ತೆ ಮತ್ತೆ ಅವನು ಏನ್ ಮಾಡ್ತಾನೆ, ಅವ್ರ ತಂದೆ ಹತ್ರ ವರುಣರ ಹತ್ರ ಬಂದು ಭೃಗು ಕೇಳ್ತಾನೆ. ಕೇಳಿದಾಗ ಅವ್ರು ಮತ್ತೆ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ಹೇಳಿ ಕಳಿಸ್ತಾರೆ. ಸೊ ಹೀಗೆ ಅವನು ಪುನಃ ಪುನಃ ಈ ತರ ಒಂದು ಎನ್ಕ್ವೈರಿ ಅಂತ ಇದೆಯಲ್ಲ, ಜಿಜ್ಞಾಸೆ ಅನ್ನೋದು, ಇದನ್ನ ಅವನು ಮಾಡ್ತಾನೆ ಇರ್ತಾನೆ. ಅದಕ್ಕೆ ತಪಸ್ಸೊಂದೇ ದಾರಿ ಅದಕ್ಕೆ ಅಂತ ಹೇಳಿದ್ದಾರೆ. ತಪಸ್ಸು ಅನ್ನೋದು ವಿಚಾರ ಅಂತ ಹೇಳಿದ್ದಾರೆ, ಏಕಾಗ್ರತೆಯಿಂದ ವಿಚಾರ ಮಾಡೋದು ಅಂತ. ಸೊ ಹೀಗೆ ಇವನು ಕೂಡ ಈ ತರ ಮಾಡ್ತಾನೆ. ಸೊ ಹೀಗೆ ನಮ್ಗೆ ಉಪನಿಷತ್ತುಗಳಲ್ಲಿ ಕೂಡ ನಮ್ಗೆ ಈ ಒಂದು ಎಲ್ಲಾ ಉಪನಿಷತ್ತುಗಳಲ್ಲಿ ಕೂಡ ನಮ್ಗೆ ಈ ತರ ಒಂದು ಕ್ರಮ ನಮ್ಗೆ ಕಾಣಿಸ್ತಾ ಇದೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಅಲ್ಲಿ ಹೇಳಿದಲ್ಲ ಗೀತೆಯಲ್ಲಿ, ಅದೇ ತರ ಇಲ್ಲೂ ಕೂಡ ಅವನು ಮತ್ತೆ ಅವನು ಗುರು ಹತ್ರ ಬಂದು, ಪ್ರಜಾಪತಿ ಹತ್ರ ಬಂದು ಅವನು ಪ್ರಶ್ನೆ ಮಾಡ್ತಾನೆ. ತಥಾ ಅವದತ್, ಹೀಗೆ ಪಾಪಕ್ಷಯಾಯ 32 ವರ್ಷಾಣಿ ತಪಸ್ಸೆ ಅವಸತ್ ಪೂರ್ವೋಪದಿಷ್ಟಂ ಭೂಯೋಪಿ ಬ್ರವೀಮೀತಿ ಅಹಂ ಆಹಪ್ತಂ ಗುರುಹು. ಅವಾಗ ಗುರು ಏನ್ ಮಾಡ್ತಾರೆ, ಅವನು ಬಂದಾಗ ಅವನ ಹತ್ರ, ನೀನು 32 ವರ್ಷ ನೀನು ಪಾಪಕ್ಷಯಕ್ಕಾಗಿ ನೀನು ತಪಸ್ ಮಾಡು ಇಲ್ಲೇ ಇದ್ಕೊಂಡು, ಆಮೇಲೆ ನಾನು ಮುಂಚೆ ನಿನ್ಗೆ ಹೇಳಿದ್ದ ವಿದ್ಯೆಯನ್ನ ಮತ್ತೆ ನಿನ್ಗೆ ಹೇಳ್ತೀನಿ ಅಂತ ಹೇಳಿ ಅವನಿಗೆ ಒಂದು ಭರವಸೆ ಕೊಡ್ತಾರೆ. ಜಾಗೃತಿ ಸ್ಥೂಲ ದೇಹೇನ ಸಾಂಕರ್ಯಂ ಶಕ್ಯತೆ ತತಃ ಸ್ವಪ್ನೇಯ ಚರತೀವ ಅಸೌ ಸಾಕ್ಷಿ ಆತ್ಮ ಇತಿ ಅವಗಮ್ಯತಾತ್. ಹೀಗೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು, ನೋಡು, ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ದೇಹದ ಜೊತೆಗೆ ನಮ್ಗೆ ಒಂದು ತಾದಾತ್ಮ್ಯ ಉಂಟಾಗಿರುತ್ತೆ. ಆದ್ರೆ ಸ್ವಪ್ನದಲ್ಲಿ ಮಾತ್ರ ಒಂದು ವ್ಯತ್ಯಾಸ ಇರುತ್ತೆ. ಸ್ವಪ್ನದಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಪ್ನ ದ್ರಷ್ಟ ನಾವಾಗಿರ್ತೀವಿ, ಅಂದ್ರೆ ನಾವು ಅಲ್ಲಿ ಹಾಸಿಗೆಯಲ್ಲಿ ಮಲ್ಕೊಂಡಿರೋರಾಗಿರ್ತೀವಿ. ಆದ್ರೆ ನಾವು ಕಾಣೋ ಕನಸು ಅಂತ ಇದೆಯಲ್ಲ, ಆ ಕನಸಲ್ಲಿ ಕೂಡ ನಾವು ಯಾರೋ ಒಬ್ರು ಇರ್ತೀವಿ. ಆದ್ರೂ ಕೂಡ ಈ ಸ್ವಪ್ನ ನೋಡ್ತಾ ಇರೋ ಇದಾನಲ್ಲ, ಅವನ ದೃಷ್ಟಿಯ ನೋಡಿದಾಗ ಅವನು ಆ ಶರೀರದ ಜೊತೆಗೆ ಅವನು ಏನೋ ಒಂದು ತಾದಾತ್ಮ್ಯ ಏನು ಮಾಡ್ಕೊಂಡಿರಲ್ಲ. ಇದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಸ್ವಪ್ನ ಕಾಣೋ ಸಮಯದಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಸ್ವಪ್ನ ಆಗ್ತಾ ಇರೋ ಸಮಯದಲ್ಲಿ ಎಲ್ಲರಿಗೂ ಕೂಡ ಅದು ಜಾಗೃತ ಅಂತಾನೆ ಒಂದು ಭಾವನೆ ಇರುತ್ತೆ, ಹೊರತು ಅದು ಸ್ವಪ್ನ ಅಂತ ಅನ್ಸೋದಿಲ್ಲ. ಆದ್ರೆ ಸ್ವಪ್ನದಿಂದ ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಓಹೋ, ಸ್ವಪ್ನದಲ್ಲಿ ನಡೆದಿದ್ದು ಯಾವುದು ಕೂಡ ನಿಜವಾಗ್ಲೂ ನಿಜ ಅಲ್ಲ, ಅದು ಏನು ನಡೀಲೇ ಇಲ್ಲ ವಾಸ್ತವವಾಗಿ ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಯುಕ್ತಿಯನ್ನ ಇಟ್ಕೊಂಡು ಪ್ರಜಾಪತಿ ಅವನಿಗೆ ಹೇಳ್ತಾರೆ, ನೋಡು, ಜಾಗೃತಲ್ಲಿ ನಿನಗೆ ಸ್ಥೂಲ ಶರೀರದ ಜೊತೆಗೆ ಒಂದು ತಾದಾತ್ಮ್ಯ ಉಂಟಾಗಿರುತ್ತೆ. ಅದರಿಂದ ನಿನಗೆ ಆತ್ಮ ಬೇರೆ ಅಂತ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಅದೇ ಸ್ವಪ್ನ ದೃಷ್ಟ ಅಂತ ಇಟ್ಕೊಂಡು ನೀನ್ ನೋಡಿದಾಗ ನಿನಗೆ ಒಂದು ಸರಿಯಾದ ಒಂದು ಅರಿವು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸ್ವಪ್ನೇಚ ಯಹ ಚರತಿ ಇವ ನೋಡಿ, ಇವ ಶಬ್ದ ಹಾಕಿದ್ದಾರೆ. ಅಂದ್ರೆ ಸ್ವಪ್ನದಲ್ಲಿ ಯಾವೊಬ್ಬ ಓಡಾಡ್ತಾ ಇದ್ದಾನೆ ಅಂತೆಲ್ಲ ಕಾಣಿಸ್ಕೊಳ್ತಾನೋ, ಓಡಾಡ್ತಾ ಇರೋ ಹಾಗೆ ಕಾಣಿಸ್ಕೊಳ್ತಾನೋ, ಅದು ಹೇಗೆ ಗೊತ್ತಾಗುತ್ತೆ? ಎದ್ಮೇಲೆ ಗೊತ್ತಾಗುತ್ತೆ. ಅದು ಸ್ವಪ್ನ ನೋಡ್ತಾ ಇರುವಾಗ ಈ ತರ ಇದು ತೋರಿಕೆ ಅಂತ ಗೊತ್ತಾಗಲ್ಲ ಅವಾಗ. ಅಸೌ ಸಾಕ್ಷಿ ಆತ್ಮ ಐತಿ ಅವಗಮ್ಯತಾಂ. ಹಾಗಾದ್ರೆ ಏನಾಯ್ತು, ಸ್ವಪ್ನಕ್ಕೆ ನೀನು ಸಾಕ್ಷಿಯಾಗಿದ್ದಿದ್ಯಾ, ಅಂದ್ರೆ ಸ್ವಪ್ನದಲ್ಲಿ ಯಾವ ಒಂದು ಶರೀರ ಮತ್ತು ಬೇರೆ ಬೇರೆ ವ್ಯವಹಾರಗಳು ಇದೆಲ್ಲ ಮಾಡಿದ್ಯೋ, ಅದಕ್ಕಾಗಿ ನೀನು ಸಾಕ್ಷಿಯಾಗಿದ್ಯಾ ಹೊರತು ನೀನು ಅದಲ್ಲ ಅಂತ ಒಂದು ಬುದ್ಧಿ ಸ್ವಪ್ನವನ್ನ ನೀನು ಅನಲೈಸ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅಂತ ಅವರು ಹೇಳ್ಕೊಡ್ತಾರೆ. ಆಂಧ್ಯ ರೋಗಾದಯೋ ದೋಷಾಃ ಛಾಯಾಯಾಂ ದೇಹಬಿಂಬಗಾಃ ಭಾಂತಿ ಸ್ವಪ್ನೇತು ನೈವ ಇತಿ ತುಷ್ಟೋ ಬಬ್ರಾಜ ಪೂರ್ವವತ್. ಇವಾಗ ಇಂದ್ರ ಏನ್ ಮಾಡ್ತಾನೆ, ಇವಾಗ ಇದನ್ನ ಕೇಳಿದ್ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ಈ ಕುರುಡು ಇತ್ಯಾದಿಗಳೆಲ್ಲ ಈ ದೋಷ ಅಲ್ಲ, ಪ್ರತಿಬಿಂಬದಲ್ಲಿ ಇರುತ್ತೆ. ಅದು ಶರೀರದಲ್ಲಿ ಇರೋದ್ರಲ್ಲಿ ಪ್ರತಿಬಿಂಬದಲ್ಲಿ ಬರುತ್ತೆ. ಆದ್ರೆ ಸ್ವಪ್ನದಲ್ಲಿ ಆ ತರ ಇಲ್ಲ. ಯಾಕಂದ್ರೆ ಸ್ವಪ್ನದಲ್ಲಿ ನಾನು ನೋಡುವವನು ಬೇರೆ ಆಗಿದ್ದೀನಿ, ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಬೇರೆ ಆಗಿದೆ. ಅದರಿಂದ ಈ ಶರೀರದಲ್ಲಿ ಇರೋದೆಲ್ಲ ಆತ್ಮ ಅಂತ ಹೇಳಕ್ಕೆ ನಮ್ಗೆ ಬರೋದಿಲ್ಲ ಅವಾಗ ಅಂತ ಹೇಳಿ ಅವನು ಸ್ವಲ್ಪ ಸಮಾಧಾನ ಆಗಿ ಅವನು ಮತ್ತೆ ವಾಪಸ್ ಹೋಗ್ತಾನೆ. ಯಾರು ಅವ್ನ ಊರಿಗೆ ಹೋಗ್ತಾನೆ ಅವ್ನು ವಾಪಸ್. ಮನ್ವಾನಸ್ಸನ್ ಅನ್ಯದೋಷಾನ್ ಅಪಶ್ಯದ್ ಸ್ವಪ್ನ ಆತ್ಮನಿ ಚೋರ ವ್ಯಾಘ್ರಾದಯೋ ಘಂತಿ ಇತ್ಯಾದೀನ್ ಆಗತ್ಯ ಚ ಅಬ್ರವೀತ್. ನೋಡಿ, ಅವನು ವಾಪಸ್ ಹೋದ್ಮೇಲೆ ಕೂಡ ಅವನಿಗೆ ಪ್ರತಿದಿನ ಅವನಿಗೂ ಸ್ವಪ್ನ ಇದೆಲ್ಲ ಆಗುತ್ತೆ. ಸ್ವಪ್ನದಲ್ಲಿ ನಾನಾ ವಿಧವಾದ ಆಕ್ಟಿವಿಟಿ ಎಲ್ಲ ನೋಡ್ತಾನೆ. ಅದರಲ್ಲಿ ಇವನಿಗೆ ಕೆಲವು ಸತಿ ಪ್ರಾಣಿಗಳಿಂದ ಭಯ ಉಂಟಾಗೋದು, ಅಥವಾ ಸಾಯೋದು, ಇಂಥದ್ದೆಲ್ಲ ಸ್ವಪ್ನದಲ್ಲಿ ಅವನು ನೋಡ್ತಾನೆ. ನೋಡಿದಾಗ ಇವನಿಗೆ, ಓಹೋ, ಇದೆಲ್ಲ ಕೂಡ ಆತ್ಮನಿಗೆ ಇರ್ಬೋದು. ಅದರಿಂದ ಆತ್ಮನಿಗೆ ಒಂದು ಭಯ ಅಥವಾ ಈ ಒಂದು ಮರಣ ಇಂಥದ್ದೆಲ್ಲ ತಪ್ಪಿದಲ್ಲ ಅಂತ ಒಂದು ಬುದ್ಧಿ ಅವನಿಗೆ ಬರುತ್ತೆ. ಅವಾಗ ಏನ್ ಮಾಡ್ತಾನೆ, ಸ್ವಪ್ನ ಅನ್ನೋದು ಅವನಿಗೆ ಸಾಕಾಗ್ತಾ ಇಲ್ಲ. ಇವಾಗ ಸ್ವಪ್ನ ದೃಷ್ಟ ಅಂತ ಅವ್ರು ಹೇಳ್ಕೊಟ್ಟಿದ್ದು ಅವನಿಗೆ ಸಾಕಾಗ್ತಾ ಇಲ್ಲ. ಅವನ್ ಏನ್ ಮಾಡ್ತಾನೆ, ಮತ್ತೆ ಸಂಶಯ ಮಾಡ್ಕೊಂಡು ಅವ್ನು ಬರ್ತಾನೆ ಇವಾಗ. ಸೊ ಮನ್ವಾನಃ ಸನ್ ಅನ್ಯದೋಷಾನ್ ಅಪಶ್ಯತ್ ಸ್ವಪ್ನ ಆತ್ಮನಿ. ಇವಾಗ ಬೇರೆ ಬೇರೆ ದೋಷಗಳೆಲ್ಲ ಅವ್ನ ಸ್ವಪ್ನದಲ್ಲಿ ನೋಡ್ಕೊಂಡು ಅವನೇನ್ ಮಾಡ್ತಾನೆ, ಚೋರ ವ್ಯಾಘ್ರಾದಯ, ಅಂದ್ರೆ ಇವನ್ನ ಯಾರಾದ್ರೂ ಬಂದು ದರೋಡೆ ಮಾಡೋದು, ಅಥವಾ ಇವನ ಹತ್ರ ಬಂದು ಎದುರಿಸೋದು, ಬೆದರಿಕೆ ಮಾಡೋದು, ಅಥವಾ ಪ್ರಾಣಿಗಳಿಂದ ಇವನಿಗೆ ಒಂದು ಭಯ, ಇಂಥದ್ದೆಲ್ಲ ಸ್ವಪ್ನದಲ್ಲಿ ನೋಡಿ ಅವನ್ ಏನ್ ಮಾಡ್ತಾನೆ, ಇವುಗಳೆಲ್ಲ ಇರಕ್ ಸಾಧ್ಯವಾಗುತ್ತಲ್ಲ, ಆತ್ಮನಿಗೆ ಇರ್ಬೋದು ಇವುಗಳು ಅಂತ ಇವನಿಗೊಂದು ಬುದ್ಧಿ ಬಂದು ಅವನು ಸ್ವಪ್ನೋಪಿ
ವಾಸನಾದೇಹ ಶಂಕೇತ ಇತಿ ಸುಷುಪ್ತಿಗಂ ಸಾಕ್ಷಿಣಂ ಪ್ರೋಕ್ತವಾನ್ ತಸ್ಮೈ 32 ವರ್ಷ ಸೇವಿನೇ. ಅವಾಗ ಏನ್ ಮಾಡ್ತಾನೆ, ಮತ್ತೆ ಬಂದಾಗ ಗುರು ಅವ್ರಿಗೆ, ಪ್ರಜಾಪತಿ ಅವನಿಗೆ ಮತ್ತೆ 32 ವರ್ಷ ಅವನಿಗೆ ತಪಸ್ ಮಾಡಕ್ ಹೇಳ್ತಾರೆ. ಅಂದ್ರೆ ಶುಶ್ರೂಷೆ ಮಾಡ್ಕೊಂಡು ತಪಸ್ ಮಾಡಕ್ ಹೇಳ್ತಾರೆ. ಅವನು ಆ ಒಂದು ಇದ್ಮೇಲೆ ಅವನಿಗೆ ಏನ್ ಮಾಡ್ತಾರೆ, ಸುಷುಪ್ತಿ ದೃಷ್ಟ ಅಂತ ಹೇಳ್ತಾರೆ. ನೋಡಿ ಇದರಲ್ಲಿ ಯಾವ ತರ ಕ್ರಮ ಬರ್ತಾ ಇದೆ ಅಂದ್ರೆ, ಮೊದಲು ಜಾಗೃತ ಅವಸ್ಥೆ, ಸರಿ, ಅದಾದ್ಮೇಲೆ ಸುಷುಪ್ತಿ ಅವಸ್ಥೆ ಹೇಳಿದ್ರು, ಆಮೇಲೆ ಅದಾದ್ಮೇಲೆ ಸ್ವಪ್ನಾವಸ್ಥೆ ಹೇಳಿದ್ರು, ಇವಾಗ ಸುಷುಪ್ತಿ ಅವಸ್ಥೆ ಹೇಳ್ತಾ ಇದ್ದಾರೆ. ಸುಷುಪ್ತಿ ಅವಸ್ಥೆಯಲ್ಲಿ ಹೇಳ್ತಾರೆ, ಸ್ವಪ್ನೋಪಿ ವಾಸನಾದೇಹ, ಸ್ವಪ್ನದಲ್ಲಿ ಇರೋದು ವಾಸನಾದೇಹ ಅಷ್ಟೇನೆ, ಅದು ಶಂಕೇತ ಇತಿ ಸುಷುಪ್ತಿಗ, ಅದರಿಂದ ಅದರಲ್ಲಿ ಶಂಕೆ ಬರಕ್ ಸಾಧ್ಯತೆ ಇದೆ. ಅದರಿಂದ ಸುಷುಪ್ತಿ ಸ್ಥಿತಿಯನ್ನು ಹೇಳಿದಾಗ ಆ ಸುಷುಪ್ತಿಯಲ್ಲಿ ಯಾವ ಶರೀರವೂ ನೋಡದೇ ಇರೋದ್ರಿಂದ ಇನ್ನು ಒಬ್ಬ ಈ ಶರೀರ ಇಲ್ಲದೆ ಇರೋದು ಆತ್ಮ ಅಂತ ತಿಳ್ಕೊಳಕ್ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಸುಷುಪ್ತಿಗೆ ಸಾಕ್ಷಿಯಾಗಿರ್ತಾನೆ ಇವನು. ಅವಾಗ ಅಲ್ಲಿ ಸುಷುಪ್ತಿನಲ್ಲಿ ಯಾವುದೇ ಒಂದು ಶರೀರವನ್ನು ಇವನು ನೋಡೋದಿಲ್ಲ. ಅವಾಗ ಶರೀರವಲ್ಲ ಯಾವುದು ಇಲ್ಲದೆ, ಶರೀರ ಧರ್ಮಗಳು ಇಲ್ಲ, ಶರೀರನೂ ಇಲ್ಲ, ಅಂತ ಒಂದು ಸ್ಥಿತಿನೇ ಆತ್ಮನ ಒಂದು ಸರಿಯಾದ ಸ್ವರೂಪ ಅಂತ ಇವನು ತಿಳ್ಕೊಳಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಅದನ್ನ ಇವನಿಗೆ ಬೋಧಿಸ್ತಾರೆ. ಇವಾಗ ಸಾಕ್ಷಿಣಂ ಪ್ರೋಕ್ತವಾನ್ ತಸ್ಮೈ, ಅಂದ್ರೆ ಸುಷುಪ್ತಿಗೆ ಯಾರು ಸಾಕ್ಷಿಯಾಗಿದ್ದಾನೋ ಅವನನ್ನ ನೀನು ತಿಳ್ಕೊ, ಅವನನ್ನ ಆತ್ಮ ಅಂತ ತಿಳ್ಕೊ ನೀನು ಅಂತ ಇವನಿಗೆ ಬೋಧನೆ ಮಾಡ್ತಾರೆ. ಇದನ್ನ ಅವನು ಕೇಳ್ಬಿಟ್ಟು ಏನ್ ಮಾಡ್ತಾನೆ, ತುಷ್ಟೋ ಅಗಚ್ಚತ್ ಸುಷುಪ್ತಿಸ್ಥೆ ಜಾಡ್ಯಂ ದೋಷಂ ಅವೈಕ್ಷತ ವಿನಷ್ಟ ಸದೃಶಃ ಸುಪ್ತೌ ಆತ್ಮ ಇತಿ ಆಗತ್ಯತ ಚ ಅಬ್ರವೀತ್. ಅವನೇನ್ ಮಾಡ್ತಾನೆ, ಸುಷುಪ್ತಿ ವಿಷಯವನ್ನ ಸ್ಥಿತಿಯನ್ನು ಅವನು ಆಲೋಚನೆ ಮಾಡಿ ಅವನಿಗೆ ಬೇರೆ ರೀತಿಯಾದ ಕನ್ಕ್ಲೂಷನ್ಸ್ ಬರುತ್ತೆ. ಅವನಿಗೆ ಏನ್ ಹೇಳ್ತಾನೆ ಅಂದ್ರೆ, ಏನ್ ತಿಳ್ಕೊಳ್ತಾನೆ ಅಂದ್ರೆ, ಸುಷುಪ್ತಿನಲ್ಲಿ ನಾವು ಜಡ ತರ ಇದ್ಬಿಟ್ಟಿದೀವಿ. ನಾವು ಏನೇ ತಿಳುವಳಿಕೆ ಇಲ್ಲ, ಯಾವುದೇ ಒಂದು ಆಕ್ಟಿವಿಟಿ ಇಲ್ಲ, ಯಾವುದೇ ಒಂದು ಯೋಚನೆ ಗೀಚನೆ ಏನು ಬರ್ತಾ ಇಲ್ಲ. ಅವಾಗ ಅಂದ್ರೆ ನಾವು ಏನೋ ಒಂದು ಕಟ್ಟಿಗೆ ತರ ನಾವು ಆ ತರ ಇದ್ದಿದೀವಿ ಅವಾಗ. ಆಮೇಲೆ ಇದು ಆಕ್ಚುಲಿ ಇಟ್ ಇಸ್ ನೋ ಡಿಫರೆಂಟ್ ಫ್ರಮ್ ಡೆತ್. ಸತ್ತಿರೋ ಒಂದು ಸ್ಥಿತಿಗಿಂತ ಇದು ಸಾವಿಗಿಂತ ಇದೇನು ದೃಷ್ಟ ಬೇರೆ ಏನಿಲ್ಲ ಇದು ಅಂತ ಒಂದು ಅವನಿಗೆ ಅನ್ಸುತ್ತೆ. ಅವಾಗ ಏನ್ ಮಾಡ್ತಾನೆ, ಮತ್ತೆ ಅವನು ಗುರು ಹತ್ರ ಬಂದ್ಬಿಟ್ಟು ತನ್ನ ಒಂದು ಸಂಶಯವನ್ನ ಹೇಳ್ತಾನೆ. ಅಮೂರ್ತಂ ಕಾರಣಂ ದೇಹಂ ಬೋದ್ಧುಂ ಪಾಪಕ್ಷಯಾದಸೌ ಶಕ್ತೋ ಅಭೂತ್ ಇತಿ ಸಂತುಷ್ಟಃ ಪುನಃ ಪ್ರೋವಾಚ ತಂ ಗುರುಹು. ಇವಾಗ ಈ ಕಾರಣ ಶರೀರ ಅಂತ ಒಂದಿದೆಯಲ್ಲ, ಅದು ಅಮೂರ್ತ, ಅಂದ್ರೆ ಅದಕ್ಕೆ ಯಾವುದೇ ಕೂಡ ಶರೀರ, ಅದಕ್ಕೆ ಫಾರ್ಮ್ ಯಾವುದೂ ಇರೋದಿಲ್ಲ. ಸ್ಥೂಲ ದೇಹಕ್ಕೆ ಒಂದು ಫಾರ್ಮ್ ಇರುತ್ತೆ, ಸೂಕ್ಷ್ಮ ದೇಹಕ್ಕೂ ನಾವು ವಾಸನಾಮಯವಾಗಿ ಒಂದು ಫಾರ್ಮ್ ಇರುತ್ತೆ ಅದು. ಆದ್ರೆ ಈ ಕಾರಣ ಶರೀರ ಅಂತ ಒಂದಿದೆಯಲ್ಲ, ಅವಿದ್ಯೆ ಅಂತ, ಅಜ್ಞಾನ ಅಂತ ಇದೆಯಲ್ಲ, ಅದಕ್ಕೆ ಫಾರ್ಮ್ ಯಾವುದೂ ಇರೋದಿಲ್ಲ. ಹಾಗಾಗಿ ಅದನ್ನ ಬೋದ್ಧಂ ಪಾಪಕ್ಷಯಾದಸೌ, ಅದನ್ನ ತಿಳ್ಕೊಳಕ್ಕೆ ಇವನು ಪಾಪಕ್ಷಯದಿಂದ ಇವನು ತಿಳ್ಕೊಳಕ್ಕೆ ಶಕ್ತೋ ಅಭೂತ್, ಅದರಿಂದ ಅಷ್ಟು ತಿಳ್ಕೊಂಡಿದ್ದಾನೆ ಇವನು, ಕಾರಣ ಶರೀರ ವರೆಗೂ ಬಂದಿದ್ದಾನೆ ಇವನು. ಇತಿ ಸಂತುಷ್ಟ ಪುನಃ ಪ್ರೋವಾಚ ತಮ್ಮ ಗುರುಹು. ಗುರುಗೆ ಸ್ವಲ್ಪ ಒಂದು ಇವನ್ ಬಗ್ಗೆ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಇವನಿಗೆ ಗುರುಗೆ ಅನ್ಸುತ್ತೆ. ಯಾಕಂದ್ರೆ ಇವನು ಕಾರಣ ಶರೀರದವರೆಗೂ ಅದನ್ನ ಒಂದು ಯೋಚನೆ ಮಾಡೋವರೆಗೂ ಬಂದಿದ್ದಾನೆ ಇವನು. ಅದರಿಂದ ಇವನ್ನ ಮುಂದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಮತ್ತೆ ಇವನಿಗೆ ಉಪದೇಶ ಶುರು ಮಾಡ್ತಾರೆ. ಪಂಚವರ್ಷಾಣಿ ಸೇವಸ್ವ ಪಾಪಶೇಷಕ್ಷಯಾಯತೆ ಇತ್ಯುಕ್ತ್ವಾ ಸೇವತೆ ತಸ್ಮೈ ಗುರು ಸ್ಪಷ್ಟಂ ಉಪಾದಿಶತೆ. ಇವಾಗ ಏನ್ ಮಾಡ್ತಾರೆ, ಅವನಿಗೆ 32 ವರ್ಷ ಅಂತ ಹಿಂದೆ ಹೇಳಿದ್ದಕ್ಕೆ ಇವಾಗ ಏನ್ ಮಾಡ್ತಾರೆ, ಈ ಸತಿ ಅವನಿಗೆ 5 ವರ್ಷ ನೀನು ತಪಸ್ ಮಾಡಿ ಸೇವೆ ಮಾಡ್ತಾ ಇರೋ, ನಿನಗೆ ಇನ್ನು ಮುಂದಿನ ಒಂದು ಇದು ಉಪದೇಶ ಅನುಕೂಲವಾಗಿ ಸಿಗುತ್ತೆ ನಿನ್ಗೆ ಅಂತ ಅವ್ರಿಗೆ ಉಪದೇಶ ಮಾಡ್ತಾರೆ. ಇತ್ಯುಕ್ತ್ವಾ ಸೇವತೆ ತಸ್ಮೈ ಗುರುಹು ಸ್ಪಷ್ಟಂ ಉಪಾದಿಶತೆ. ಸ್ಪಷ್ಟವಾಗಿ ಇವಾಗ ಹೇಳ್ತಾರೆ, ಮಘವನ್ ಯತ್ ತ್ವಯಾ ಬುದ್ಧಂ ಶರೀರಂ ತತ್ ತ್ರಿಧಾ ಸ್ಥಿತಂ ಸ್ಥೂಲಂ ಸೂಕ್ಷ್ಮಂ ಕಾರಣಂ ಚ ತತ್ತು ಸರ್ವಂ ವಿನಶ್ವರಂ. ಇವಾಗ ಮಘವನ್ ಅಂತ ಇಂದ್ರನಿಗೆ ಮಘವ ಅಂತ ತಿಳಿಸಿದೆ. ಅವನ್ನ ಇಂದ್ರನ ಸಂಬೋಧನೆ ಮಾಡಿ ಹೇಳ್ತಾರೆ, ನೀನು ಯಾವ್ದನ್ನ ತಿಳ್ಕೊಂಡಿದ್ಯೋ ಅದು ಶರೀರ ತ್ರಯವನ್ನ ತಿಳ್ಕೊಂಡಿದ್ಯಾ ನೀನು, ಅದು ಯಾವ್ದು ಕೂಡ ಆತ್ಮ ಅಲ್ಲ ನಿಜವಾಗ್ಲಿಯೂ. ಹಾಗಾಗಿ ಶರೀರ ತ್ರಯ ಯಾವ್ದು ಅಂತ ಹೇಳಿದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಇದು ಮೂರನ್ನು ತಿಳ್ಕೊಂಡಿದ್ಯಾ. ಅದು ಮೂರು ಕೂಡ ಸರ್ವಂ ವಿನಶ್ವರಂ, ಅದೆಲ್ಲ ಮೂರು ಕೂಡ ನಾಶಕ್ಕೆ ಒಳಪಟ್ಟಿದ್ದೆ. ಅದು ಮೂರು ಕೂಡ ಅದು ನಿಜವಾದ ಆತ್ಮ ಅಲ್ಲ ಅದು ಅಂತ ಹೇಳಿ ಮುಂದಕ್ಕೆ ಅನಶ್ವರಾತ್ಮತತ್ವಸ್ಯ ಪ್ರವೇಷ್ಟು ಜೀವರೂಪತಃ ಭೋಗಾಧಿಷ್ಠಾನಮೇವ ಏತತ್ ವಪುಃ ನ ಅಸ್ಯ ಆತ್ಮತಾ ಅಸ್ತಿ. ಇವಾಗ ಅನಶ್ವರ ಆತ್ಮತತ್ವಸ್ಯ ಪ್ರವೇಷ್ಟು ಅಂದ್ರೆ ಯಾರದು ಈ ಪ್ರವೇಶ ಮಾಡಿದ್ದಾನಲ್ಲ, ಈ ಶರೀರದಲ್ಲಿ ಪ್ರವೇಶ ಮಾಡಿರೋ ಒಂದು ಆತ್ಮ ಇದೆಯಲ್ಲ, ಅದು ಜೀವರೂಪದಿಂದ ಅದು ಪ್ರವೇಶ ಮಾಡಿ ಯಾವ್ದೇ ಭೋಗಗಳನ್ನೆಲ್ಲ ಅದ್ರ ಕರ್ಮಾನುಸಾರ ಭೋಗ ಮಾಡ್ತಾ ಇದೆಯೋ, ಆ ಭೋಗಕ್ಕೆಲ್ಲ ಒಂದು ಅಧಿಷ್ಠಾನವಾಗಿರೋದು ಈ ಶರೀರ ಅನ್ನೋದು. ಭೋಗಾಧಿಷ್ಠಾನ ಅಂದ್ರೆ ಭೋಗ ಮಾಡೋದಕ್ಕೆ ಶರೀರನೇ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್. ಅಲ್ಲಿದ್ಕೊಂಡೇ ಅದು ಎಲ್ಲವೂ ಭೋಗವನ್ನು ಮಾಡಕ್ಕಾಗುತ್ತೆ. ಇದಕ್ಕೇನೆ
ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಅಂತ ಹೇಳುವಾಗ ಆ ಕ್ಷೇತ್ರಂ ಅಂತ ಹೇಳಿದಾರಲ್ಲ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ ಅಭಿಧೀಯತೆ ಅಂತ, ಅದನ್ನ ಶರೀರಂ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ಫೀಲ್ಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಕ್ಷೇತ್ರಂ ಅಂದ್ರೆ ನಮಗೂ ಕೂಡ ಮುಖ್ಯವಾದ ಅರ್ಥ ಇದೇನೆ. ಗೃಹ ಕ್ಷೇತ್ರ ಅಂತ ಹೇಳಿದ್ರೆ ಅವನಿಗೆ ಹೊಲ ಗದ್ದೆ ಅಂತೆಲ್ಲ ಹೇಳ್ತೀವಲ್ಲ, ಅದರ ಜಮೀನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಶಂಕರಾಚಾರ್ಯರಲ್ಲಿ ಅಲ್ಲಿ ಭಾಷ್ಯ ಬರೆಯುವಾಗ ಹೇಳ್ತಾರೆ, ಅದೇ ಕ್ಷೇತ್ರ ಅನ್ನೋದಕ್ಕೆ ಒಂದು ಅರ್ಥ ಏನ್ ಕೊಡ್ತಾರೆ ಅಂದ್ರೆ, ಹೇಗೆ ನಾವು ಒಂದು ಭೂಮಿಯಲ್ಲಿ ಬಿತ್ತನೆ ಎಲ್ಲ ಮಾಡಿದಾಗ ಅಲ್ಲಿಂದ ಬೆಳೆ ಎಲ್ಲ ನಮಗೆ ಸಿಗುತ್ತೆ, ಆತರ ಈ ಶರೀರ ಅನ್ನೋದು ಆತರ ಒಂದು ಬಿತ್ತನೆ ಮಾಡಿರೋ ಒಂದು ಕರ್ಮದ ಒಂದು ಫಲವಾದ ಬೆಳೆಯನ್ನ ನಾವು ಭೋಗಿಸಕ್ಕೆ ಅದು ಒಂದು ಆಸ್ಪದ ಇರುತ್ತೆ, ಅದು ಅಧಿಷ್ಠಾನ ಅಂತ ಹೇಳ್ಬಿಟ್ಟು ಹೀಗೆ ಈ ಒಂದು ಬುದ್ಧಿಯನ್ನ ಅವನಿಗೆ ತೋರಿಸ್ಕೊಡ್ತಾರೆ. ಹೀಗೆ ನೀನ್ ತಿಳ್ಕೊಬೇಕು ಅದನ್ನ. ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇವು ಮೂರು ಕೂಡ ಈ ಆತ್ಮನಿಗೆ ಪಡ್ಕೊಂಡಿರೋದು, ಅದು ಅಜ್ಞಾನದಿಂದ ಪಡ್ಕೊಂಡಿರೋದು. ಅದು ಇವನ ಕರ್ಮವನ್ನ ಭೋಗ ಮಾಡಕ್ಕೆ ಇದು ಈ ಶರೀರಗಳು ಬೇಕಾಗುತ್ತೆ. ಆದ್ರೆ ಆತ್ಮ ಅನ್ನೋದು ಖಂಡಿತ ಇವುಗಳು ಯಾವುದು ಅಲ್ವೇ ಅಲ್ಲ ಅಂತ ಇಲ್ಲಿ ಅವರಿಗೆ ತಿಳಿಯಾಗಿ ಹೇಳ್ತಾರೆ. ನೋಡಿ, ಇದನ್ನ ನೋಡುವಾಗ ನಮ್ಗೆ ಈ ತೈತ್ರಿಯ ಅದರಲ್ಲಿ ಬರುತ್ತೆ ಒಂದು ರೀತಿಯಲ್ಲಿ. ಅಲ್ಲಿ ಯೋವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ, ಅಲ್ಲಿ ಕೂಡ ಏನ್ ಮಾಡ್ತಾರೆ, ಪಂಚಕೋಶಗಳೆಲ್ಲ ಹೇಳುವಾಗ ಸ್ಥೂಲ ಶರೀರ ಅನ್ನೋದು ಅನ್ನಮಯ ಕೋಶ, ಬಾಕಿ ಸೂಕ್ಷ್ಮ ಶರೀರ ಅನ್ನೋದು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಈ ಆನಂದಮಯದಲ್ಲೇನೆ ಕಾರಣ ಶರೀರ ಅನ್ನೋದನ್ನು ಸೇರಿಸಿದ್ದಾರೆ. ಆನಂದಮಯ ಶರೀರವನ್ನು ಕೋಶವನ್ನು ದಾಟಿರೋದು ಶುದ್ಧ ಆತ್ಮ ಅಂತ. ಸೊ ಹೀಗೆ ಈ ಆತ್ಮತತ್ವವನ್ನ ತೈತ್ರಿಯದಲ್ಲಿ ಹಾಗೆ ಹೇಳುತ್ತೆ ಅದು. ಆಮೇಲೆ ನಾವು ಮಾಂಡುಕ್ಯ ಉಪನಿಷತ್ತಿನಲ್ಲಿ ನೋಡಿದಾಗ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅನ್ನೋದೇ ಈ ಸುಷುಪ್ತಿ ಅವಸ್ಥೆ ಅನ್ನೋದು. ಅದೇ ಕಾರಣ. ಯಾವ್ದಕ್ಕೆ ಕಾರಣ ಅಂತ ಹೇಳಿದ್ರೆ, ಈ ಸ್ಥೂಲ ಮತ್ತು ಸೂಕ್ಷ್ಮ ಎರಡು ಶರೀರಗಳಿಗೂ ಕೂಡ ಅದು ಕಾರಣವಾಗಿರುತ್ತೆ. ಪ್ರತಿ ಸತಿನೂ ಒಬ್ಬ ವ್ಯಕ್ತಿ ಒಂದು ಜನ್ಮ ಪಡಿಬೇಕಾದ್ರೆ ಅವನಿಗೆ ಸ್ಥೂಲ ಶರೀರ ಹೊಸದಾಗಿ ಬೇಕಾಗುತ್ತೆ. ಆ ಸ್ಥೂಲ ಶರೀರ ಅವನಿಗೆ ಇದ್ರೇನೆ ಅವನು ಈ ಸೂಕ್ಷ್ಮ ಶರೀರವನ್ನು ಇಟ್ಕೊಂಡು ಆ ಸ್ಥೂಲ ಶರೀರದಲ್ಲಿ ಅವನು ಯಾವುದೇ ಒಂದು ಕ್ರಿಯೆಯನ್ನು ಮಾಡಕ್ಕಾಗುತ್ತೆ, ಯಾವುದೇ ಒಂದು ಭೋಗವನ್ನು ಕೂಡ ಅನುಭವಿಸಕ್ಕಾಗುತ್ತೆ ಅದು. ಹಾಗಾಗಿ ಈ ಬರೀ ಸೂಕ್ಷ್ಮ ಶರೀರವಾಗಿರುತ್ತಲ್ಲ, ಅದಕ್ಕೆ ಭೋಗ ಮಾಡಕ್ಕೆ ಆಗೋದೇ ಇಲ್ಲ. ಅದಕ್ಕೇನೆ ನಮ್ಮ ಈ ಸ್ಥೂಲ ಶರೀರದಿಂದ ಯಾವಾಗ ಸಾವು ಅಂತ ಬಂದಾಗ ಈ ಸೂಕ್ಷ್ಮ ಶರೀರ ಎದ್ದು ಹೊರಟು ಬಿಡುತ್ತೋ, ಬೇರೆ ಹೊರಗಡೆ ಹೋಗುತ್ತೋ, ಹೊರಗಡೆ ಹೋದ್ಮೇಲೆ ಅದಕ್ಕೆ ಇನ್ನೊಂದು ಸ್ಥೂಲ ಶರೀರ ಪಡ್ಕೊಳ್ಳೋ ತನಕ ಅದಕ್ಕೆ ಯಾವುದೇ ಭೋಗ ಇರೋದಿಲ್ಲ. ಅದು ಆ ಶರೀರ ಹಾಗೆ ಇರುತ್ತೆ, ಅದರಲ್ಲಿರೋ ಕರ್ಮನೂ ಹಾಗೆ ಇರುತ್ತೆ. ಅದಕ್ಕೆ ಅದರ ಕರ್ಮಾನುಸಾರಿಯಾಗಿ ಇನ್ನೊಂದು ಶರೀರ ಯಾವಾಗ ಪಡ್ಕೊಳ್ಳುತ್ತೋ, ಅದು ಈ ಲೋಕದಲ್ಲೋ ಮತ್ತೆ ಅಥವಾ ಬೇರೆ ಲೋಕದಲ್ಲೋ ಒಂದು ಶರೀರ ಪಡ್ಕೊಂಡಾಗ ಆ ಶರೀರದ ಮುಖಾಂತರ ಅದು ಭೋಗ ಮಾಡುತ್ತೆ ಹೊರತು ಅದಕ್ಕೆ ಭೋಗ ಮಾಡ್ಕೊಳ್ಳಕ್ಕೆ ಈ ಸ್ಥೂಲ ಶರೀರ ಇಲ್ಲದೆ ಆಗೋದೇ ಇಲ್ಲ ಅದಕ್ಕೆ. ಹಾಗಾಗಿ ಆದ್ರೆ ಈ ಕಾರಣ ಶರೀರ ಅಂತ ಅವಿದ್ಯೆ ಅಂತಿದೆಯಲ್ಲ, ಅದು ಅವನಿಗೆ ಆತ್ಮಜ್ಞಾನ ಬರೋವರೆಗೂ ಇರ್ತಾ ಇರುತ್ತೆ. ಅದು ಮತ್ತೆ ಜನ್ಮ ಬರ್ತಾ ಇರುತ್ತೆ ಅವನಿಗೆ. ಕೊನೆ ಜನ್ಮದಲ್ಲಿ ಯಾವುದು ಅವನಿಗೆ ಆತ್ಮಜ್ಞಾನ ಬಂದಾಗ ಯಾವ್ದು ಜನ್ಮ ಇದೆಯೋ ಅದೇ ಕೊನೆ ಜನ್ಮ. ಆ ಜನ್ಮ ಅವನಿಗೆ ಯಾವಾಗ ಈ ಶರೀರಕ್ಕೆ ಒಂದು ಸಾವು ಅಂತ ಬರುತ್ತೋ, ಅವಾಗ ಅದರಲ್ಲಿರೋ ಸೂಕ್ಷ್ಮ ಶರೀರಕ್ಕೂ ಕೂಡ ಅದು ಯಾವ ಒಂದು ಪಂಚಭೂತಗಳಿಂದ ಅದು ಉಂಟಾಯ್ತೋ ಅದರಲ್ಲಿ ಅದು ಮತ್ತೆ ಲಯವಾಗುತ್ತೆ ಅಂತ ಒಂದು ಶಾಸ್ತ್ರದಲ್ಲಿ ಹೇಳಿರೋ ವಿಷಯ ಅದು. ಹಾಗಾಗಿ ಅವನಿಗೆ ಆತ್ಮಜ್ಞಾನದಿಂದ ಅವಿದ್ಯೆ ಅನ್ನೋದು ಕೂಡ ಹೊರಟೋಗುತ್ತೆ ಅವಾಗ. ಸೊ ಎಲ್ಲದಕ್ಕೂ ಕಾರಣ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎಲ್ಲದಕ್ಕೂ ಆತ್ಯಂತಿಕವಾಗಿ ಅವನಿಗೆ ನಾಶ ಬಂದು ಆ ಒಂದು ಜೀವ ಇನ್ಮೇಲೆ ಜೀವ ಅಂತಾನೆ ಅನಿಸ್ಕೊಳ್ಳಲ್ಲ, ಅದು ಕೇವಲ ಬ್ರಹ್ಮಸ್ವರೂಪವಾಗಿ ಇದು ಬಿಡುತ್ತೆ ಅದು. ಹೀಗೆ ಈ ಮೂರು ಶರೀರಕ್ಕೂ ಏನ್ ಕೆಲಸ ಅಂತ ಹೇಳಿದ್ರೆ, ಈ ಭೋಗಕ್ಕೆ ಅಧಿಷ್ಠಾನವಾಗಿರೋದೇ ಕೆಲಸ. ಆದ್ರೆ ಆತ್ಮ ಅನ್ನೋದು ಇದು ಯಾವುದು ಅಲ್ವೇ ಇಲ್ಲ ಅನ್ನೋದನ್ನ ಅವರು ಪ್ರಜಾಪತಿ ಇಂದ್ರನಿಗೆ ತಿಳಿಸ್ಕೊಡ್ತಾರೆ. ಜಾಗ್ರತ್ ಸ್ವಪ್ನ ಸುಷುಪ್ತೇಷು ಭಾಸಯೇತ್ಯೋ ವಪುಸ್ತ್ರಯಂ ಸ ಸಾಕ್ಷಿ ಆತ್ಮ ಬ್ರಹ್ಮತಾಸ್ಯ ಸುಖ ದುಃಖಾದಿ ವರ್ಜನಾತ್. ಹೀಗೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಂತ ಮೂರು ಅವಸ್ಥೆಗಳಲ್ಲೂ ಕೂಡ ಅನುಸೃತವಾಗಿ ಯಾವ ಒಂದು ಆತ್ಮ ಭಾಸವಾಗ್ತಾ ಇರುತ್ತೋ ಅದು ಅಂದ್ರೆ ವ್ಯಾವೃತ್ತ ಸ್ವನುವರ್ತಮಾನಂ ಅಂತ ಇದು ಬಾಲ್ಯಾದಿಶ್ವಪಿ ಜಾಗೃತಾದಿಶು ತಥಾ ಅಂತ ಅಲ್ಲಿ ಬಂದಿದೆಯಲ್ಲ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ಅದೇ ಥೀಮ್ ಎಲ್ಲ ಉಪನಿಷತ್ತುಗಳು ಬಂದಿದೆ. ಮಾಂಡುಕ್ಯದಲ್ಲಿ ತುಂಬಾ ಚೆನ್ನಾಗಿ ಅದು ಬಂದಿದೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಕೂಡ ಅವರು ಈ ಮೂರು ಅವಸ್ಥೆಗಳನ್ನು ಹೇಳಿ ಅವನಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಈ ಮೂರು ಅವಸ್ಥೆಗಳಲ್ಲೂ ಕೂಡ ಅಚ್ಚಳಿದೇ ಇರೋದು ಆತ್ಮ. ಒಂದವಸ್ಥೆ ಇರುವಾಗ ಬಾಕಿ ಎರಡವಸ್ಥೆ ಇರೋದಿಲ್ಲ. ಆತರ ಏನಾಗುತ್ತೆ, ಪ್ರತಿಯೊಂದು ಅವಸ್ಥೆಯನ್ನು ಕೂಡ ಒಂದಾನೊಂದು ಸಮಯದಲ್ಲಿ ಇರುತ್ತೆ, ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ ಅಂತ ಆಗುತ್ತೆ. ಅವಾಗ ಒಂದ್ಸತಿ ಇದ್ದು ಇನ್ನೊಂದ್ಸತಿ ಇಲ್ಲದೆ ಹೋಗೋದು ಅನಿತ್ಯ. ಅದು ಆತ್ಮವಾಗಿ ಇರಕ್ ಸಾಧ್ಯವಿಲ್ಲ. ಅದರಿಂದ ಅದು ಆತ್ಮ ಅಲ್ಲ ಅಂತ ನಾವು ಅದನ್ನ ತಳ್ಳಿ ಹಾಕ್ಬೇಕಾಗುತ್ತೆ. ಆದ್ರೆ ಯಾವ ಒಂದು ಆತ್ಮ ಇದೆಯೋ ಅದು ಯಾವುದೇ ಅವಸ್ಥೆಯಲ್ಲಿ ಕೂಡ ಅದು ಇಲ್ಲದೆ ಹೋಗೋದಿಲ್ಲ.
ಆತ್ಮ ಪ್ರತಿಯೊಂದು ಎಲ್ಲಾ ಅವಸ್ಥೆಯಲ್ಲೂ ಇರ್ತಾ ಇರುತ್ತೆ. ಅದು ಅದು ಸುಷುಪ್ತಿ ಆಗ್ಲಿ ಮೂರ್ಛೆ ಆಗ್ಲಿ ಎಲ್ಲಾ ಸಮಯದಲ್ಲೂ ಇರುತ್ತೆ. ಅದು ಅವನಿಗೆ ಸಾವು ಅಂತ ಬಂದಾಗ ಕೂಡ ಆ ಆತ್ಮ ಅನ್ನೋದು ಹೋಗೋದಿಲ್ಲ. ಅದು ಅದು ತನ್ನ ಕರ್ಮಾನುಸಾರಿಯಾಗಿ ಯಾವುದೋ ಒಂದು ಸೂಕ್ಷ್ಮ ಶರೀರವನ್ನು ಇಟ್ಕೊಂಡಿರುತ್ತೆ. ಅದು ಮತ್ತೆ ಒಂದು ಸ್ಥೂಲ ಶರೀರವನ್ನು ಪಡ್ಕೊಂಡು ಆ ತರ ಮತ್ತೆ ಮತ್ತೆ ಅದು ಈ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಅವಸ್ಥೆಗಳನ್ನ ಅನುಭವಿಸ್ತಾ ಇರುತ್ತೆ. ಆದ್ರೆ ಈ ಆತ್ಮ ಅನ್ನೋದಕ್ಕೆ ಮಾತ್ರ ಯಾವತ್ತೂ ಕೂಡ ಇಲ್ಲದೆ ಹೋಯ್ತು ಅನ್ನೋದು ಬರದೇ ಇಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ನಮ್ಗೆ ಗೀತೆಯಲ್ಲಿ ಇರೋ ಆ ಶ್ಲೋಕ ಕೂಡ ನಮ್ಗೆ ತುಂಬಾ ಇದಕ್ಕೆ ಅನುಕೂಲವಾಗುತ್ತೆ. ಅದು ಯಾಕಂದ್ರೆ ಅಲ್ಲಿ ಈ ಸತ್ ಅಂತ ಯಾವ್ದಿದೆಯೋ ಅದೇ ಆತ್ಮ, ಅದೇ ಬ್ರಹ್ಮ. ಅದು ಇಲ್ಲದೆ ಹೋಗೋದೇ ಇಲ್ಲ ಯಾವಾಗ್ಲೂ ಕೂಡ. ಆದ್ರೆ ಅಸತ್ ಅಂತ ಯಾವುದು ನಮ್ಗೆ ಮಿಥ್ಯಾಭೂತವಾದ ಈ ಪ್ರಪಂಚದಲ್ಲಿ ಶರೀರವು ಸೇರಿರುತ್ತೆ. ಅದಕ್ ಮಾತ್ರ ಅದಕ್ಕೆ ಇರುವಿಕೆ ಅನ್ನೋದು, ನಿಜವಾದ ಇರುವಿಕೆ ಅನ್ನೋದು ಇರೋದೇ ಇಲ್ಲ ಅದಕ್ಕೆ. ಹಾಗಾದ್ರೆ ಅದ್ ಏನಾಯ್ತು ಅಂತ ಹೇಳಿದ್ರೆ ಆ ಅಸತ್ ಅನ್ನೋದು ತೋರ್ತಾ ಇರುತ್ತೆ. ಅದು ಈ ಶಶವಿಷಾಣ ತರ ಅಲ್ಲ. ಅದು ಅಂದ್ರೆ ಈ ಗಗನ ಕುಸುಮ, ವಂದ್ಯಾಪುತ್ರ, ಮೊಳದು ಕೋಡು ಅಂತೆಲ್ಲ ಹೇಳ್ತೀವಲ್ಲ, ಅಂತ ಕೇಸ್ ಅಲ್ಲ ಅದು. ಅದು ಯಾಕೆಂದ್ರೆ ಅವುಗಳು ತೋರ್ಕೊಳ್ಳೋದೇ ಇಲ್ಲ. ಆದ್ರೆ ಈ ಮಿಥ್ಯಾ ಅಂತ ಯಾವ್ದನ್ನ ಹೇಳ್ತೀವೋ, ಅಸತ್ ಅಂತ ಇಲ್ಲಿ ಹೇಳಿರೋ ಅಸತ್ತು ಗೀತೆಯಲ್ಲಿ ಹೇಳಿರೋದು, ಅದು ತೋರ್ಕೊಳುತ್ತೆ. ಆದ್ರೆ ಅದು ಸತ್ಯವಲ್ಲ. ಅದು ಯಾಕಂದ್ರೆ ಅದು ತೋರ್ತಾ ಇರುತ್ತೆ, ಆದ್ರೆ ಅದಕ್ಕೆ ಸತ್ಯತ್ವ ಇರೋದಿಲ್ಲ. ಹೀಗೆ ನಮಗೆ ಈ ಅನ್ವಯ ವ್ಯತಿರೇಕ ಅಂತ ಒಂದು ಯುಕ್ತಿ ಇದೆಯಲ್ಲ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅನ್ನೋದು. ಮತ್ತೆ ಇನ್ನು ಕೂಡ ನಮ್ಗೆ ಜಾಗೃತ ಅವಸ್ಥೆಯಲ್ಲೇ ಕೂಡ ನಾವು ಬೇರೆ ಕೆಲವು ಅವಸ್ಥೆಗಳೆಲ್ಲ ಅನುಭವಿಸ್ತೀವಲ್ಲ. ಉದಾಹರಣೆಗೆ ಬಾಲ್ಯಾವಸ್ಥೆ, ಕೌಮಾರ, ಆಮೇಲೆ ವೃದ್ಧಾವಸ್ಥೆ ಅನ್ನೋದು. ಆಮೇಲೆ ಬೇರೆ ತರ ಅವಸ್ಥೆಗಳು ಹೇಳ್ಬೇಕಾದ್ರೆ ಒಬ್ಬನಿಗೆ ಶ್ರೀಮಂತಿಗೆ ಅಂತ ಒಂದ್ಸತಿ ಇರುತ್ತೆ, ಕೆಲವು ಸತಿ ಅವನಿಗೆ ಬಡತನ ಅಂತ ಬಂದಿರುತ್ತೆ. ಆಮೇಲೆ ವಿದ್ಯಾವಂತನಾಗಿರ್ತಾನೆ ಒಂದ್ಸತಿ, ಇನ್ನೊಂದ್ಸತಿ ಅದಕ್ಕೆ ಮುಂಚೆ ಅವನು ಒಂದೊಂದು ವಿಷಯದಲ್ಲಿ ಅವನಿಗೆ ಅವಿದ್ಯೆ ಇರುತ್ತೆ, ಆದ್ರೆ ಅವನ ಹೋಗ್ಲಾಡ್ಸ್ಕೊಂಡು ವಿದ್ಯಾವಂತನಾಗ್ತಾನೆ. ಸೊ ಹೀಗೆ ನಾವು ಬೇಕಾದಷ್ಟು ಅವಸ್ಥೆಗಳು ನೋಡ್ತೀವಿ. ಏನೇ ಅವಸ್ಥೆಗಳು ಕೂಡ ಬಂದು ಹೋಗ್ತಾ ಇರ್ತೀವಿ ಹೊರತು ಈ ಆತ್ಮ ಅನ್ನೋದು ಮಾತ್ರ ಯಾವತ್ತೂ ಕೂಡ ಅದಕ್ಕೆ ಅಚ್ಚಳಿದೆ ಇರ್ತಾ ಇರುತ್ತೆ. ಹೀಗೆ ಇಂಥ ಒಂದು ಆತ್ಮನನ್ನ ನಾವು ಅದನ್ನೇ ಗ್ರಹಿಸ್ಬೇಕೇ ಹೊರತು ಅದು ಬಿಟ್ಟು ಯಾವುದು ಮಾರ್ಪಾಡು ಆಗ್ತಾ ಇರ್ತೀವೋ ಅದರಲ್ಲಿ ನಾವು ಭ್ರಾಂತಿಯಿಂದ ಅದನ್ನ ಆತ್ಮ ಅಂತ ತಿಳ್ಕೊಂಡಿದ್ದೀವಿ. ಅದನ್ನ ನಾವು ತಪ್ಪಿಸ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಈ 3 ಅವಸ್ಥೆಗಳನ್ನ ಹೇಳಿ ಈ ಅವಸ್ಥಾತ್ರಯ ವಿವೇಕವನ್ನ ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಜಾಗೃತ ಸ್ವಪ್ನ ಸುಷುಪ್ತೇಷು ಭಾಸಯೇದ್ಯೋ ವಪುಸ್ತ್ರಯಂ. ಈ 3 ಶರೀರಗಳು ಯಾವುದು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಸಾಕ್ಷಿ ಆತ್ಮ ಬ್ರಹ್ಮತ ಅಸ್ಯ ಸುಖ ದುಃಖಾದಿ ವರ್ಜನಾತ್. ಅದಕ್ಕೆ ಸಾಕ್ಷಿಯಾಗಿರೋದೇ ಈ ಆತ್ಮ ಅನ್ನೋದು. ಈ ಆತ್ಮ ಅನ್ನೋದೇ ಬ್ರಹ್ಮವು. ಅದಕ್ಕೆ ಸುಖ ದುಃಖ ಅನ್ನೋದು ಯಾವುದು ಕೂಡ ಇರೋದೇ ಇಲ್ಲ ಅನ್ನೋ ಕಾರಣದಿಂದ ಇದೇ ಬ್ರಹ್ಮವು ಅದೇನೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಪಂಚದರ್ಶಿನಲ್ಲಿ ಒಂದು ಚೆನ್ನಾಗಿರೋ ಒಂದು ವಿವೇಕ ತೋರಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಈ 3 ಶರೀರಗಳನ್ನ ಇಟ್ಕೊಂಡು ಅವರು ಈ ಅನ್ವಯ ವ್ಯತಿರೇಕ ತೋರಿಸ್ತಾರೆ. ಅವರು ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ 3 ಕೂಡ ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಇರುತ್ತೆ. ಅದು ಅದೇ ಸ್ವಪ್ನ ಅವಸ್ಥೆಗೆ ಬಂದಾಗ ಈ ಸ್ಥೂಲ ಶರೀರದ ಒಂದು ಭಾನ ನಮ್ಗೆ ಇರೋದಿಲ್ಲ. ಸೂಕ್ಷ್ಮ ಶರೀರ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅಫ್ಕೋರ್ಸ್ ಕಾರಣ ಶರೀರ ಅನ್ನೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾನೆ ಇರುತ್ತೆ. ಅದು ಅವಾಗ ಏನಾಗುತ್ತೆ, ಸ್ಥೂಲ ಶರೀರ ಅನ್ನೋದರ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಅವಾಗ ಇರೋದಿಲ್ಲ. ಅವಾಗ ಕೂಡ ನಮ್ಗೆ ಇವಾಗ ಮತ್ತೆ ಅದನ್ನ ನೆನಪು ಮಾಡ್ಕೋಬೇಕು. ಸ್ವಪ್ನ ಅವಸ್ಥೆಯಲ್ಲಿರುವಾಗ, ಸ್ವಪ್ನವನ್ನು ನಾವು ಕಾಣ್ತಾ ಇರುವಾಗ ಅಥವಾ ಸ್ವಪ್ನವನ್ನು ಅನುಭವಿಸ್ತಾ ಇರುವಾಗ ನಮ್ಗೆ ಅದು ಸ್ವಪ್ನ ಅಂತ ಗೊತ್ತಾಗಲ್ಲ. ಆದ್ರೆ ನಾವು ಎಚ್ಚರ ಆದ್ಮೇಲೆ ನಾವು ಅದು ಸ್ವಪ್ನ ಅಂತ ಯಾವಾಗ ಗೊತ್ತಾಗುತ್ತೋ ಅವಾಗ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ಸ್ಥೂಲ ಶರೀರ ಅಲ್ಲ. ಅದು ಅಲ್ಲಿ ಕಾಣಿಸ್ಕೊಂಡಿದ್ದು ಒಂದು ವಾಸನಾಮಯ ಶರೀರವೇ ಅದು. ಹಾಗಾದ್ರೆ ವಾಸನಾಮಯ ಶರೀರ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ಸೂಕ್ಷ್ಮ ಶರೀರವೇ ಅದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದೆ ಸ್ವಪ್ನ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ಸರಿ, ಸುಷುಪ್ತಿ ಅವಸ್ಥೆಯನ್ನು ನೋಡಿದಾಗ ಏನಾಗುತ್ತೆ, ಈ ಸೂಕ್ಷ್ಮ ಶರೀರ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಅಂದ್ರೆ ಈ ಮನೋಮಯ ಕೋಶ ಅಂತ ಇದೆಯಲ್ಲ, ಅದು ಅಂತಃಕರಣ ಅನ್ನೋದು ಕೆಲಸ ಮಾಡ್ತಾ ಇರಲ್ಲ. ಅಲ್ಲಿ ಈ ಅವಿದ್ಯೆ ಅನ್ನೋದು ಮಾತ್ರ ಇರುತ್ತೆ. ಅಂದ್ರೆ ಕಾರಣ ಶರೀರ ಅನ್ನೋದು ಮಾತ್ರ ಇರುತ್ತೆ ಅಲ್ಲಿ. ಯಾಕಂದ್ರೆ ಅವ್ನಿಗೆ ಏನು ಗೊತ್ತಾಗಲ್ಲ. ಕಿಂಚಿತ್ ಅವೇದಿಶಂ ಅಂತ ಅವನೇ ಹೇಳ್ತಾನೆ. ನಾನು ಎಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿದೆ, ಏನು ಗೊತ್ತಾಗ್ಲಿಲ್ಲ ನನ್ಗೆ ಅಂತ ಅವಾಗ ಸ್ಪಷ್ಟವಾಗಿ ಹೇಳ್ತಾನೆ. ಅಂದ್ರೆ ಎದ್ಮೇಲೆ ಹೇಳ್ತಾನೆ. ಸೊ ಹೀಗಾಗಿ ಈ ಕಾರಣ ಶರೀರ ಅನ್ನೋದು ಆ ಸಂದರ್ಭದಲ್ಲಿ ಇರ್ತಾ ಇರುತ್ತೆ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಎರಡು ಕೂಡ ಭಾನ ಇರೋದಿಲ್ಲ. ಅವಾಗ ಭಾನ ಅಂದ್ರೆ ಏನು, ನಮ್ಮ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅದು. ನೋಡಿ, ಇದೆಲ್ಲ ಕೂಡ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ಇಟ್ಕೊಂಡೇ ಇಲ್ಲೆಲ್ಲ ಮಾತು. ಇದ್ರಲ್ಲೇ ಕೂಡ ನಮ್ಗೆ ಗೊತ್ತಾಗುತ್ತೆ ಒಂದು ರೀತಿಯಾದ ಇದು ದೃಷ್ಟಿ ಸೃಷ್ಟಿವಾದ ಅಂತ ಗೊತ್ತಾಗುತ್ತೆ ನಮ್ಗೆ. ದೃಷ್ಟಿವಾದದಲ್ಲಿ ಏನಾಗುತ್ತೆ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗದೆ ಅದು ಯಾವ್ದಾವ್ದನ್ನ ನೋಡ್ತೀವೋ ಅಥವಾ ಯಾವ್ದಾವ್ದು ಇದೆ ಅಂತ ಇದೆಯೋ ಅದೆಲ್ಲ ನಾವು ಅದನ್ನ ನೋಡ್ತಾ ಇದೀವಿ. ಬೆಳಸಿ ದೃಷ್ಟಿ ಸೃಷ್ಟಿವಾದದಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಯಾವ್ದನ್ನ ನೋಡ್ತಾ ಇದ್ದೀವೋ ಅದು ಆವಾಗ್ಲೇ ಇದೆ ಇದು ಅಂತ. ಸೊ ಹೀಗೆ ಒಂದು ಚೇಂಜ್ ಅಲ್ಲಿ ಗೊತ್ತಾಗುತ್ತೆ, ಒಂದು ಶಿಫ್ಟ್ ಗೊತ್ತಾಗುತ್ತೆ ನಮಗೆ, ಒಂದು ಪ್ಯಾರಾಡೈಮ್ ಶಿಫ್ಟ್ ಗೊತ್ತಾಗುತ್ತೆ ಎರಡಕ್ಕೂ. ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಪಂಚದಶಿಯಲ್ಲಿ ತೋರಿಸಿರೋ ವಿವೇಕದಲ್ಲಿ ಸುಷುಪ್ತಿಗೂ ಇನ್ನು ಮುಂದೆ ಹೋಗ್ತಾರ. ಮುಂದೆ ಹೋಗಿ ಸಮಾಧಿ ಸ್ಥಿತಿಯನ್ನು ತೋರಿಸ್ತಾರೆ ಅವರು. ಸಮಾಧಿಲಿ ಏನಾಗುತ್ತೆ ಅಂದ್ರೆ ಸ್ಥೂಲ ಶರೀರ ಇರೋದಿಲ್ಲ, ಸೂಕ್ಷ್ಮ ಶರೀರನೂ ಇರೋದಿಲ್ಲ ಅಲ್ಲಿ.
ಕಾರಣ ಶರೀರ ಕೂಡ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ಆತ್ಮನ ಒಂದು ಅರಿವು ಅಲ್ಲಿ ಚೆನ್ನಾಗಿ ಆಗ್ತಾ ಇರುತ್ತೆ ಅವನಿಗೆ ಸಮಾಧಿಯಲ್ಲಿ ಇರೋವನಿಗೆ. ಹಾಗಾಗಿ ಈ ಸಮಾಧಿಯಲ್ಲಿ ಅವನಿಗೆ ಕಾರಣ ಶರೀರದ ಒಂದು ಭಾನ ಕೂಡ ಇಲ್ಲ ಅಂತ ಅವ್ರು ಏನ್ ಮಾಡ್ತಾರೆ, ಈ ಆತ್ಮ ಅನ್ನೋದು ಈ ಮೂರು ಶರೀರಕ್ಕಿಂತ ಭಿನ್ನವಾದ್ದು, ಮೂರು ಶರೀರವನ್ನು ಟ್ರಾನ್ಸೆಂಡ್ ಮಾಡೋದು ಆತ್ಮ ಅಂತ ತಿಳಿಸಕ್ಕೆ ಅವರು ಈ ಸಮಾಧಿ ಅವಸ್ಥೆಯನ್ನು ತೋರಿಸಿ ಅಲ್ಲಿ ಈ 4 ಅವಸ್ಥೆಗಳನ್ನ ತೋರಿಸಿ ಈ ಯಾವುದೇ ಶರೀರದ ಸಂಬಂಧ ಆತ್ಮನಿಗೆ ನಿಜವಾಗ್ಲೂ ಇಲ್ವೇ ಇಲ್ಲ ಅನ್ನೋದನ್ನ ಅವರು ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಸೊ ಹೀಗೆ ಇವರು ಈ 3 ಶರೀರಗಳಿಂದಾನೇ ಬೇರೆಯಾಗಿರೋದು, ಆ 3 ಶರೀರಕ್ಕೆ ಸಾಕ್ಷಿಯಾಗಿರೋದು ಆತ್ಮ ಅಂತ. ಇದು ನಮ್ಗೆ ಎಲ್ಲಾ ಉಪನಿಷತ್ತಲ್ಲೂ ಬರುತ್ತೆ. ಮುಂಡಕದಲ್ಲಾಗ್ಲಿ, ತೈತಿರೀಯದಲ್ಲಾಗ್ಲಿ ಪಂಚಕೋಶಕ್ಕೆ ಸಾಕ್ಷಿಯಾಗಿರೋದು ನಾನು ಅಂತ. ಈ ಪಂಚಕೋಶಗಳು ಅನ್ನೋದನ್ನ ಕೂಡ ಏನ್ ಮಾಡಿದೀವಿ, ಅವಸ್ಥಾತ್ರಯದಲ್ಲಿ ನಾವು ಇವಾಗ ಪಂಚದಶಿಯಲ್ಲಿ ಅವರು ತೋರಿಸ್ಕೊಟ್ಟ ರೀತಿಯಲ್ಲಿ ಪಂಚಕೋಶಗಳನ್ನ ನಾವು ಅವಸ್ಥಾತ್ರಯದಲ್ಲೇ ಅಂತರ್ಗತ ಮಾಡಿದೀವಿ. ಯಾಕಂದ್ರೆ ಸ್ಥೂಲ ಶರೀರ ಅನ್ನೋದು ಪಂಚಕೋಶದಲ್ಲಿರೋ ಸ್ಥೂಲ ಶರೀರ ಅನ್ನೋದು ಜಾಗೃತ ಅವಸ್ಥೆಗೆ ಸಂಬಂಧಪಟ್ಟಿದ್ದು, ಸೂಕ್ಷ್ಮ ಶರೀರ ಅನ್ನೋದು ಸ್ವಪ್ನಾವಸ್ಥೆಗೆ ಸಂಬಂಧಪಟ್ಟಿದ್ದು, ಕಾರಣ ಶರೀರ ಅನ್ನೋದು ಆನಂದಮಯ ಕೋಶದಲ್ಲಿ ನಾವು ಹೇಳ್ತೀವಲ್ಲ, ಅದು ಕಾರಣ ಶರೀರ ಅನ್ನೋದಕ್ಕೆ ಅದೇ ಸ್ಥಾನವಾಗಿ ಕೊಟ್ಟಿದ್ದಾರೆ. ಆ ಆನಂದಮಯ ಕೋಶ ಅನ್ನೋದು ಕೂಡ ನಮಗೆ ಈ ಸುಷುಪ್ತಿನಲ್ಲಿ ಮಾತ್ರ ಅದರ ಒಂದು ಭಾನ ಇರ್ತಾ ಇರುತ್ತೆ ನಮಗೆ. ಅಂದ್ರೆ ಕಾರಣ ಶರೀರದ್ದು. ಆದ್ರೆ ಅದನ್ನ ದಾಟಿರೋ ಅಲ್ಲಿ ತೋರಿಸಿರೋ ಒಂದು ಯಾವ್ದಿದೆ ಅಲ್ಲಿ ತೈತಿರೀಯದಲ್ಲಿ ಬರೋ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಬರುತ್ತೆ. ಆನಂದಮಯ ಕೋಶ ಹೇಳುವಾಗ ಇದು ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಬರುತ್ತೆ. ಅವಾಗ ಅದೇನಾಗುತ್ತೆ, ಈ ಆನಂದಮಯ ಕೋಶದ ಎಲ್ಲಾ ಅವಯವಗಳನ್ನು ಹೇಳಿದ್ಮೇಲೆ ಇದು ಎಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಹೇಳಿದ್ರೆ ಅದು ಬ್ರಹ್ಮ ಅಂತ ಒಂದು ಅಧಿಷ್ಠಾನದಲ್ಲಿ ಎಲ್ಲವೂ ಕೂಡ ಇದೆ ಅಂತ ಅಲ್ಲಿ ತೋರಿಸ್ಕೊಡ್ತಾರೆ. ಅವಾಗ ಏನಾಯ್ತು, ಅವಾಗ ಬ್ರಹ್ಮ ಅನ್ನೋದೇ ಎಲ್ಲದಕ್ಕೂ ಅಧಿಷ್ಠಾನ. ಈ 3 ಶರೀರಗಳಿಗೂ ಕೂಡ ಅದೇ ಅಧಿಷ್ಠಾನ. ಅಂದ್ರೆ ಏನಾಯ್ತು, ಈ ಜಾಗೃತ ಸ್ವಪ್ನ ಸುಷುಪ್ತಿ ಅನ್ನೋದು 3ಕ್ಕೂ ಕೂಡ ಅಧಿಷ್ಠಾನವಾಗಿರೋದು ಈ ಬ್ರಹ್ಮವೇ, ಆತ್ಮವೇ ಅದು. ಹಾಗಾದ್ರೆ ಏನಾಯ್ತು, ಮತ್ತೆ ಅದು ಮಾಂಡುಕ್ಯದಲ್ಲಿ ಹೇಳಿದ್ರೆ ಅಲ್ಲೂ ಕೂಡ ಆಯ್ತು. ಸೊ ಹೀಗೆ ಅವರು ನಾನಾ ರೀತಿಯಲ್ಲಿ ಉಪನಿಷತ್ತುಗಳು ಏನ್ ಮಾಡುತ್ತೆ, ಇದೇ ಥೀಮ್ ಅನ್ನ ಅದು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಕೂಡ ಅವರು ತೋರಿಸ್ತಾ ಇದ್ದಾರೆ, ಸಾಕ್ಷಿ ಆತ್ಮ ಬ್ರಹ್ಮತ ಅಸ್ಯ ಸುಖದುಃಖಾದಿ ವರ್ಜನಾತ್. ಈ ಆತ್ಮ ಅನ್ನೋದು ಸಾಕ್ಷಿಯಾಗಿರುತ್ತೆ ಹೊರತು ಅದಕ್ಕೆ ಅದೇ ಬ್ರಹ್ಮವಾಗಿರುತ್ತೆ. ಯಾಕಂದ್ರೆ ಆತ್ಮ ಅಂತ ಹೇಳಿದಾಗ ನಮಗೆ ಶರೀರ ಸಂಬಂಧ ಇರಕ್ ಸಾಧ್ಯತೆ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದರಿಂದ ಇದನ್ನ ನಾವು ಸುಖ ದುಃಖ ಅನ್ನೋದ್ರಿಂದ ಇದು ದಾಟಿಲ್ಲ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದರಿಂದ ಇವ್ರು ಏನ್ ಮಾಡ್ತಾರೆ, ಸ್ಪಷ್ಟಪಡಿಸ್ತಾ ಇದ್ದಾರೆ, ಬ್ರಹ್ಮ ಅಂತ ಹೇಳಿದ್ಮೇಲೆ ನಮ್ಗೆ ಖಂಡಿತ ಅದಕ್ಕೆ ಯಾವುದೇ ರೀತಿಯಾದ ಒಂದು ಸುಖ ದುಃಖ ಬರೋದಕ್ಕೆ ಚಾನ್ಸೇ ಇಲ್ವೇ ಇಲ್ಲ ಅಂತ ಅದನ್ನ ರೂಲ್ ಔಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮನ ಪ್ರತಿಬಿಂಬೋ ಯಃ ಸೋಯಂ ದೇಹೇ ಪ್ರವಿಷ್ಟವಾನ್ ಪ್ರತಿರೂಪೋ ಬಭೂವಯತಿ ಶ್ರುತ್ಯಂತರ ಸಮೀರಣಾತ್. ಇವಾಗ ಏನ್ ಮಾಡ್ತಾರೆ ಇವರು, ಈ ಬೃಹದಾರಣ್ಯಕದಲ್ಲಿ ಹೇಳಿರೋ ಒಂದು ಶ್ರುತಿಯನ್ನ ಇಲ್ಲಿ ಅವರು ಕೋಟ್ ಮಾಡಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಪ್ರಜಾಪತಿಯ ಒಂದು ಟೀಚಿಂಗ್ ಅಲ್ಲಿ ವಿದ್ಯಾರಣ್ಯರು ಸೇರಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ, ಆತ್ಮನಃ ಪ್ರತಿಬಿಂಬೋ ಯಃ ಸೋಯಂ ದೇಹೇ ಪ್ರವಿಷ್ಟವಾನ್. ಆತ್ಮನ ಒಂದು ಪ್ರತಿಬಿಂಬವೇ ಈ ಶರೀರದಲ್ಲಿ ಪ್ರವೇಶ ಮಾಡಿರೋದು. ಪ್ರತಿರೂಪೋ ಬಭುವ ಇತಿ ಶ್ರುತ್ಯಂತರ ಸಮೀರಣಾತ್. ಅದರಲ್ಲಿ ಏನಾಗುತ್ತೆ, ಬೃಹದಾರಣ್ಯಕದಲ್ಲಿ ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ರೂಪಂ ರೂಪಂ ಪ್ರತಿರೂಪ ಬಭುವ ಅಂತ ಎಲ್ಲ ಬರುತ್ತೆ. ಅದು ಹೀಗೆ ಬೇರೆ ಉಪನಿಷತ್ತಲ್ಲೂ ಬರುತ್ತೆ, ಕಠೋಪನಿಷತ್ತಲ್ಲೂ ಈ ತರ ಒಂದು ರೀತಿಯಲ್ಲಿ ಬರುತ್ತೆ. ಸೊ ಹೀಗೆ ಅದು ಬೇರೆ ಬೇರೆ ರೂಪವನ್ನು ತಗೊಂಡು ನಾನಾ ರೀತಿಯಲ್ಲಿ ಅದು ಈ ಪ್ರಪಂಚದಲ್ಲಿ ರೂಪಗಳನ್ನ ತಗೊಂಡಿದೆ. ಅದು ಆತ್ಮ ಬೇರೆ ಬೇರೆ ರೂಪಗಳನ್ನ ತಗೊಂಡಿದೆ ಅದು. ಹಾಗಾಗಿ ಒಂದೊಂದು ಶರೀರದಲ್ಲೂ ಇರೋದು ಆತ್ಮನೇ ಆಯಾ ರೂಪವನ್ನು ತಗೊಂಡಿರೋದು ಅಂತ ಆ ಮಾತನ್ನ ಇಲ್ಲಿ ಅವರು ಜ್ಞಾಪಕ ಮಾಡ್ತಾ ಇದ್ದಾರೆ ನಮಗೆ. ಆತ್ಮನಃ ಪ್ರತಿಬಿಂಬೋ ಯಃ ಸೋಯಂ ದೇಹೇ ಪ್ರವಿಷ್ಟವಾನ್. ಈ ಆತ್ಮನ ಪ್ರತಿಬಿಂಬವೇ ಶರೀರದಲ್ಲಿ ಪ್ರವೇಶ ಮಾಡಿರೋದು. ಅದೇ ಇವಾಗ ಜೀವನ ಆಗಿ ಇದ್ಕೊಂಡು ಈ ಸಂಸಾರವನ್ನ ಅನುಭವಿಸ್ತಾ ಇರೋದು ಅಂತ. ಚಾಂದೋಗ್ಯದಲ್ಲಿ ಕೂಡ ನಮ್ಗೆ ಯಾವ್ದು ಶ್ವೇತಕೇತು ಉಪಾಖ್ಯಾನದಲ್ಲಿ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಅಲ್ಲಿ ಸಂವಾದದಲ್ಲಿ ಅನೇನ ಜೀವೇನ ಆತ್ಮನ ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಅಲ್ಲಿ ಬರುತ್ತೆ. ಅಂದ್ರೆ ಈ ಆತ್ಮ ಯಾವ ತರ ಸಂಕಲ್ಪ ಬ್ರಹ್ಮವು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡೋ ಬ್ರಹ್ಮವು ಏನ್ ಸಂಕಲ್ಪ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಜೀವ ಅನ್ನೋ ರೂಪದಲ್ಲಿ ನಾನು ಈ ಶರೀರವನ್ನೆಲ್ಲ ಪ್ರವೇಶ ಮಾಡ್ತೀನಿ ಅಂತ ಅದೇ ಸಂಕಲ್ಪ ಮಾಡ್ಕೊಳ್ಳುತ್ತೆ. ಈ ತರ ಬೇರೆ ಬೇರೆ ಉಪನಿಷತ್ತಲ್ಲೂ ಇದೆ. ನರಸಿಂಹ ತಾಪನಿ ಉಪನಿಷತ್ತಲ್ಲೂ ಕೂಡ ಅದೇ ತರ ಯಾವ ಒಂದು ಸರ್ವಜ್ಞನಾದ ಒಂದು ಈಶ್ವರ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೋ ಅವನೇನೆ ಶರೀರದಲ್ಲಿ ಹೊಕ್ಕಿ ಇರುವಾಗ ಅವನು ಮೂಢನ ತರ ಕಾಣಿಸ್ಕೊಳ್ತಾನೆ ಅಂತ. ಸೊ ಪುರುಷ ಸೂಕ್ತದಲ್ಲೂ ಬರುತ್ತೆ ನಮಗೆ, ಅಜಾಯಮಾನೋ ಬಹುಧಾ ವಿಜಾಯತೆ ಅಂತೆಲ್ಲ ಹೇಳುವಾಗ ಇದೇ ತರ ಬರುತ್ತೆ. ನಾಮರೂಪೇ
ಸರ್ವಾಣಿ ರೂಪಾಣಿ ವಿಚಿತ್ರ ಧೀರಃ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ ಅಂತೆಲ್ಲ ಹೇಳುವಾಗ ಇದೇ ಥೀಮ್ ಅಲ್ಲೂ ಕೂಡ ಬರುತ್ತೆ. ಅದು ಅಂದ್ರೆ ಯಾವ ಒಂದು ಬ್ರಹ್ಮ ಅದಕ್ಕೆ ಜನ್ಮ ಅನ್ನೋದು ಇಲ್ವೇ ಇಲ್ಲ, ಅಜಾಯಮಾನ ಜನ್ಮವೇ ಇಲ್ಲ ಅದು. ಆದ್ರೆ ಬಹುಧಾ ವಿಜಾಯತೆ, ಅನೇಕ ರೂಪದಲ್ಲಿ ರೂಪವನ್ನು ತಾಳುತ್ತೆ ಅದು. ಇದು ಯಾತಕ್ಕೆ ತರ ಮಾಡುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಉಪನಿಷತ್ತು ಕೊಡೋ ಒಂದೇ ಒಂದು ಉತ್ತರ ಏನು ಅಂತ ಹೇಳಿದ್ರೆ ಅದು ಒಂದು ಮಾಯೆ. ಅದು ಮಾಯೆಯಿಂದನೇ ಈ ತರ ಮಾಡ್ತಾ ಇದೆ. ಅದು ಒಂದ್ಸತಿ ಲೀಲೆ ಅಂತ ಹೇಳಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ ಯಾತಕ್ಕೆ ಬ್ರಹ್ಮವು ಸರ್ವನಾಗಿರೋ ಬ್ರಹ್ಮವು ಸುಮ್ನೆ ಯಾತಕ್ಕೆ ಈ ತರ ಶರೀರಗಳಲ್ಲಿ ಪ್ರವೇಶ ಮಾಡಿ ಅಲ್ಲಿರೋ ಕಷ್ಟಗಳೆಲ್ಲ ಅನುಭವಿಸೋದು ಅಂತ ಯಾತಕ್ಕೆ ತಾನೇ ಒಂದ್ ಸಂಕಲ್ಪ ಮಾಡ್ಕೊಳ್ತಾರ ಯಾರಾದ್ರೂ ನಿಜವಾಗ್ಲು ಅಂತ ಪ್ರಶ್ನೆ ಎಲ್ಲ ಬರುತ್ತೆ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಉಪನಿಷತ್ತುಗಳು ಕೆಲವು ಉಪನಿಷತ್ತುಗಳು ಫಾರ್ ಎಕ್ಸಾಂಪಲ್ ನಾಸದಿಯ ಸೂಕ್ತ ಅಂತೆಲ್ಲ ಇದೆಯಲ್ಲ ಅಂತ ಕಡೆ ಎಲ್ಲ ನೋಡಿದಾಗ ನಮ್ಗೆ ಯಾವುದೇ ಒಂದು ಕಾರಣ ನಮ್ಗೆ ಹೇಳಕ್ ಆಗೋದೇ ಇಲ್ಲ. ಹಾಗಾಗಿ ಇಂಥ ಒಂದು ವಿಷಯವನ್ನ ಈ ಅನಿರ್ವಚನೀಯ ಅಂತ ಹೋಗಿ ಮುಗಿಯುತ್ತೆ ಕೊನೆಯಲ್ಲಿ, ಯಾತಕ್ಕೆ ಬ್ರಹ್ಮ ಈ ತರ ಮಾಡ್ಬೇಕಾಗಿದೆ ಅಂತ. ಆದ್ರೆ ಬೇರೆ ದಾರಿ ಇಲ್ಲ ಉಪನಿಷತ್ತಿಗೆ ಇದೊಂದೇ ರೀತಿ ಅದನ್ನ ಹೇಳ್ಕೊಡಕ್ಕೆ, ಅದನ್ನ ನಮ್ಮ ಆತ್ಮಸ್ವರೂಪವನ್ನ ನಮ್ಗೆ ತಿಳಿಸ್ಕೊಡಕ್ಕೆ ಈ ತರ ನಾನಾ ರೀತಿಯಾದ ಸೃಷ್ಟಿ ಇಂಥ ಕಥೆಗಳೆಲ್ಲ ಕಟ್ಟಿ ನಮ್ಗೆ ಹೇಳ್ಕೊಡ್ಬೇಕಾಗಿದೆ. ಸೃಷ್ಟಿ ಕಥೆ ಅನ್ನೋದು ಒಂದು ಕಟ್ಟುಕತೆ ಅಂತಾನೆ ನಾವು ತಿಳಿಬೇಕಾಗಿದೆ. ಅವರು ಮಂಕುತಿಮ್ಮನ ಕಗ್ಗದಲ್ಲಿ ದೇವಿಜಿ ಅವರು ಹೇಳಿದ ರೀತಿಯಲ್ಲಿ. ಸೊ ಹೀಗೆ ಆತ್ಮನಃ ಪ್ರತಿಬಿಂಬಃ ಯಃ ಸೋಯಂ ದೇಹೆ ಪ್ರವಿಷ್ಟವಾನ್ ಪ್ರತಿರೂಪೋ ಬಭುವ ಇತಿ ಶ್ರುತ್ಯಂತರ ಈರಣಾತ್ ಅಂತ ಅಲ್ಲಿ ಅದನ್ನ ಜ್ಞಾಪಿಸ್ತಾ ಇದ್ದಾರೆ. ಸ ಭೋಕ್ತ ತ್ರಿಷು ದೇಹೇಶು ತಾದಾತ್ಮ್ಯಂ ಅಭಿಮನ್ಯತೆ ಸಶರೀರ ಕರ್ಮೋತ್ಥೆ ಭುಂಕ್ತೆ ಅವಶ್ಯಂ ಪ್ರಿಯೇ ಅಂತ. ಇವಾಗ ಏನಾಗುತ್ತೆ ಅಂದ್ರೆ ಆ ಆತ್ಮನೇ ಶರೀರ ತಾದಾತ್ಮ್ಯವನ್ನು ಇಟ್ಕೊಂಡು ಕರ್ತ ಭೋಕ್ತ ಅಂತ ಇಟ್ಕೊಂಡು ಅದು ಮೂರು ಶರೀರದಲ್ಲೂ ಕೂಡ ಯಾವುದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಈ ಮೂರು ಶರೀರದಲ್ಲೂ ಕೂಡ ಒಂದು ತಾದಾತ್ಮ್ಯವನ್ನು ಹೊಂದಿ ಏನ್ ಮಾಡುತ್ತೆ ಆ ಶರೀರವನ್ನು ಇಟ್ಕೊಂಡೇ ಅದು ಏನ್ ಮಾಡುತ್ತೆ ಈ ಒಂದು ಕರ್ಮದ ಒಂದು ಭೋಗವನ್ನ ಅಲ್ಲಿ ಮಾಡ್ತಾ ಇರುತ್ತೆ. ಆ ಭೋಗದಿಂದ ಅದಕ್ಕೆ ತಪ್ಪಿಸ್ಕೊಳ್ಳಕ್ಕೆ ದಾರಿನೇ ಇಲ್ಲ. ಅದು ಯಾವಾಗ ತನ್ನ ಆತ್ಮಸ್ವರೂಪವನ್ನ ತಾನು ತಿಳ್ಕೊಳ್ತೋ ಅವಾಗ ಮಾತ್ರನೇ ಅದಕ್ಕೆ ಈ ಶರೀರದ ಒಂದು ಸಂಬಂಧ ಬಿಡುತ್ತೆ. ಬಿಟ್ಟಾಗ ಮಾತ್ರನೇ ಅದಕ್ಕೆ ಈ ಭೋಗದ ಒಂದು ಸಂಬಂಧನು ನಿಂತೋಗುತ್ತೆ, ಇನ್ನು ಮುಂದಕ್ಕೆ ಬರೋದೇ ಇಲ್ಲ ಅಂತ ಆಗುತ್ತೆ. ಆದ್ರೆ ಅದುವರೆಗೂ ಕೂಡ ಈ ಭೋಗವನ್ನ ಅದು ಮಾಡ್ತಾನೆ ಇರ್ಬೇಕಾಗುತ್ತೆ ಅಂತ ಹೇಳಿ ಈ ವಿಷಯವನ್ನ ಹೇಳುವಾಗ ಈ ಮೂರು ಶರೀರಗಳಲ್ಲೂ ಕೂಡ ಭೋಗ ಇದೆ ಅನ್ನೋದನ್ನ ಕೂಡ ಇಲ್ಲಿ ಅವರು ಸೂಚನೆ ಮಾಡ್ತಾ ಇದ್ದಾರೆ. ಈ ವಿಷಯ ನಮಗೆ ಈ ಮಾಂಡುಕ್ಯ ಉಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಈ ಸ್ಥೂಲ ಶರೀರವನ್ನು ಇಟ್ಕೊಂಡು ಆ ಜೀವ ಒಂದು ಭೋಗ ಮಾಡುತ್ತೆ, ಸ್ವಪ್ನಾವಸ್ಥೆಯಲ್ಲಿ ಕೂಡ ಸೂಕ್ಷ್ಮ ಶರೀರವನ್ನು ಇಟ್ಕೊಂಡು ಒಂದು ಭೋಗ ಮಾಡುತ್ತೆ, ಸುಖ ದುಃಖ ಭೋಗ ಮಾಡುತ್ತೆ. ಆದ್ರೆ ಸುಷುಪ್ತಿ ಅವಸ್ಥೆ ಅಂತ ಒಂದಿದೆಯಲ್ಲ, ಅಲ್ಲಿ ಏನ್ ಭೋಗ ಅಂತ ಕೇಳಿದ್ರೆ ಅಲ್ಲಿ ಈ ಒಂದು ಆನಂದ ಅಂತ ಒಂದಿದೆಯಲ್ಲ, ಸುಷುಪ್ತಿಯಲ್ಲಿರೋ ಒಂದು ಆನಂದ ಅಂತ ಇದೆಯಲ್ಲ ಅದನ್ನ ಭೋಗ ಮಾಡುತ್ತೆ. ಆಮೇಲೆ ಏನು ಗೊತ್ತಿಲ್ಲ ಅಂತ ಒಂದು ಸ್ಥಿತಿನೂ ಅದಕ್ಕೆ ಇರುತ್ತೆ ಅವಾಗ ಅಂತ. ಆ ಮೂರಲ್ಲೂ ಕೂಡ ಈ ಉಪನಿಷತ್ತನ್ನೇ ಹೇಳುತ್ತೆ, ಮೂರಲ್ಲೂ ಕೂಡ ಒಂದು ಭೋಗವನ್ನು ಅಲ್ಲಿ ಕೂಡ ಹೇಳುತ್ತೆ. ಅದನ್ನೇ ಕೂಡ ಇವರು ಕೂಡ ಮೂರು ದೇಹದಲ್ಲೂ ಕೂಡ ಒಬ್ಬ ಒಂದು ತಾದಾತ್ಮ್ಯ ಅಂದ್ರೆ ಐಡೆಂಟಿಫಿಕೇಶನ್ ಅದನ್ನ ಮಾಡಿಕೊಂಡು ಈ ಒಂದು ಭೋಗವನ್ನ ಆಯಾ ಶರೀರಕ್ಕೆ ತಕ್ಕನಾಗಿ ಇರೋ ಒಂದು ಭೋಗವನ್ನ ಇವನು ಮಾಡ್ತಾ ಇರ್ತಾನೆ ಅಂತ ಆತ್ಮನ ತಲೆಯಲ್ಲಿ ಎಲ್ಲವನ್ನೂ ಕಟ್ತಾ ಇದ್ದಾರೆ ಇವಾಗ. ಅಶರೀರಂ ಸಾಕ್ಷಿಣಂತು ಸ್ಪೃಶೇತೇನ ಪ್ರಿಯೇ ಸಂಸಾರ ತದಭಾವೌ ದ್ವೌ ಸುಸ್ಥಿತೌ ಕರ್ತೃ ಸಾಕ್ಷಿಣೋ. ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಒಂದು ತತ್ವವನ್ನ ಇವ್ರು ಹೇಳ್ತಾ ಇದ್ದಾರೆ. ಈ ಒಂದು ತತ್ವವನ್ನ ಭಗವತ್ಪಾದರು ಈ ಚತುಸ್ಸೂತ್ರಿ ಅಂತ ಬರ್ತಲ್ಲ, ತತ್ವ ಸಮನ್ವಯಾತ್ ಅಂತ 4ನೇ ಸೂತ್ರ ಭಾಷೆಯಲ್ಲಿ ತುಂಬಾ ವಿಸ್ತಾರವಾಗಿ ಅದನ್ನ ಹೇಳಿದ್ದಾರೆ. ಈ ಒಂದು ಚಾಂದೋಗ್ಯ ಉಪನಿಷತ್ತಿನ ಒಂದು ಮಂತ್ರವನ್ನೇ ಅಲ್ಲಿ ಕೋಟ್ ಮಾಡಿ ಹೇಳ್ತಾರೆ ಅವರು. ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಶರೀರದ ಸಮೇತ ಇರೋನು ಅಂದ್ರೆ ಏನರ್ಥ, ಅವನು ಬದುಕಿರೋನು ಅಂತ ಅರ್ಥ ಅಲ್ಲ. ಅಲ್ಲಿ ತುಂಬಾ ಚೆನ್ನಾಗಿ ಚಮತ್ಕಾರವಾಗಿ ಅಲ್ಲಿ ಹೇಳುತ್ತೆ. ಅದು ಅಶರೀರ ಸಶರೀರ ಅಂತ ಎರಡು ಉಪಯೋಗ ಮಾಡ್ತಾ ಇದ್ರು. ಅಶರೀರ ಅಂತ ಹೇಳಿದ್ರೆ ಸತ್ತೋಗಿರೋನು ಅಂತ ಅರ್ಥ ಅಲ್ಲ. ಶರೀರವಿದ್ದೇ ಇದ್ದುಕೊಂಡಿದ್ರು ಕೂಡ ಶರೀರದ ಸಂಬಂಧ ನನಗಿಲ್ಲ ಅಂತ ಯಾವನು ತಿಳುವಳಿಕೆ ಮಾಡ್ಕೊಂಡಿರ್ತಾನೋ, ಯಾವೊಂದು ಮನವರಿಕೆ ಮಾಡ್ಕೊಂಡಿರ್ತಾನೋ ಆತ್ಮಜ್ಞಾನದಿಂದ ಅವನು ಅಶರೀರಿ. ಆದ್ರೆ ಯಾರು ಶರೀರ ಇಲ್ಲದೇ ಇದ್ರು ಕೂಡ ಯಾವಾಗ ಸತ್ತಿರೋ ಸಮಯದಲ್ಲಿ ಶರೀರ ಇರೋದಿಲ್ಲ ಅಂತ ಸಮಯದಲ್ಲೂ ಕೂಡ ಯಾರು ಅಜ್ಞಾನಿಯಾಗಿರ್ತಾನೋ ಅವನು ಸಶರೀರೇನೆ ಅವನು. ಹಾಗಾಗಿ ಯಾರು ಶರೀರದಲ್ಲಿ ಇದ್ಕೊಂಡಿದ್ದಾಗ್ಲೇ ಅವನು ಶರೀರ ಅಲ್ಲ ನಾನು ಅಂತ ತಿಳುವಳಿಕೆ ಇರುತ್ತೋ ಅವನು ಅಶರೀರಿ ಅಂತ ಇರುತ್ತೆ. ಹಾಗಾಗಿ ಶರೀರ ಸಮೇತ ಅಂದ್ರೆ ಶರೀರದಲ್ಲಿ ಒಂದು ಐಡೆಂಟಿಫಿಕೇಶನ್ ಇದ್ದವನಿಗೆ ಈ ಸುಖ ದುಃಖ ಅನ್ನೋದು ತಪ್ಪಿದ್ದಲ್ಲ ಅಂತ ಮಂತ್ರ ಹೇಳುತ್ತೆ. ಆದ್ರೆ ಯಾರು ಅಶರೀರ ಅಂತ ಹೇಳಿದ್ರೆ ಯಾರು ಶರೀರ ಅಲ್ಲ ನಾನು ಅಂತ ತಿಳ್ಕೊಂಡಿರ್ತಾನೋ ಅವನಿಗೆ ಇದು ಮುಟ್ಟೋದೇ ಇಲ್ಲ. ಅಂದ್ರೆ ಈ ಸುಖ ದುಃಖ ಎರಡು ಕೂಡ ಅವನಿಗೆ ಸ್ಪರ್ಶ ಮಾಡೋದೇ ಇಲ್ಲ ಅವನಿಗೆ ಅಂತ ಅಷ್ಟು ಚೆನ್ನಾಗಿ ಆತ್ಮಸ್ವರೂಪವನ್ನ ಅಲ್ಲಿ ಮಂತ್ರದಲ್ಲಿ ಹೇಳಿದೆ. ಅದನ್ನ ಇವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಶರೀರಂ ಸಾಕ್ಷಿನಂತೂ ಸ್ಪೃಶೇತೇನ ಪ್ರಿಯೇ. ಅಂದ್ರೆ ಸಾಕ್ಷಿ ಸ್ವರೂಪ ಯಾವುದು, ಅದು ಶರೀರ ಇಲ್ಲ, ಅದಕ್ಕೆ ಅಶರೀರ ಅಂತ ಹೇಳ್ತಾರೆ. ಅಶರೀರಂ ಸಾಕ್ಷಿನಂತೂ ನ ಸ್ಪೃಶೇತೆ
ಪ್ರಿಯ ಪ್ರಿಯೆ, ಪ್ರಿಯ ಮತ್ತು ಅಪ್ರಿಯ ಅಂದ್ರೆ ಏನು? ಸುಖ ಅನ್ನೋದೇ ಪ್ರಿಯ ಅನ್ನೋದು, ದುಃಖ ಅನ್ನೋದೇ ಅಪ್ರಿಯ ಅನ್ನೋದು. ಸೊ ಅದು ಎರಡು ಕೂಡ ಈ ಸಾಕ್ಷಿಯಾಗಿರೋ ಆತ್ಮ ಚೈತನ್ಯಕ್ಕೆ ಅದು ಮುಖದೇ ಇಲ್ಲ. ಅದರ ಒಂದು ಡೊಮೈನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅಂತಃಕರಣನೇ ಅದ್ರ ಡೊಮೈನ್ ಆಗಿರುತ್ತೆ, ಶರೀರ ಮತ್ತು ಅಂತಃಕರಣ. ಯಾಕಂದ್ರೆ ಶರೀರದ ಮುಖಾಂತರನೇ ಒಬ್ಬನಿಗೆ ಸುಖ ಮತ್ತು ದುಃಖ ಬರಕ್ ಸಾಧ್ಯವಾಗುತ್ತೆ. ಅದು ಮುಖಾಂತರ ಅವನು ಏನ್ ಮಾಡ್ತಾನೆ, ಅಂತಃಕರಣದಲ್ಲಿ ಅವನು ಅದರ ಒಂದು ಭಾನ ಅವನಿಗೆ ಬರುತ್ತೆ. ಅದರಿಂದ ಅವನು ನಾನು ಸುಖಿಯಾಗಿದ್ದೀನಿ, ನಾನು ದುಃಖಿಯಾಗಿದ್ದೀನಿ ಅಂತ ಅವನು ಅನುಭವಿಸ್ತಾ ಇರ್ತಾನೆ. ಆದ್ರೆ ಸಂಸಾರ ತದಭಾವ ಉದ್ಭವು ಸುಸ್ಥಿತವು ಕರ್ತೃ ಸಾಕ್ಷಿಣೋಹೋ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು ಕರ್ತ ಅಂತ ಇದ್ದಾನೋ, ಅಂದ್ರೆ ನಾನು ಕರ್ತ ಭೋಕ್ತ ಅಂತ ಅನ್ಕೊಂಡಿದ್ದಾನೋ, ಅವನಿಗೆ ಸಂಸಾರ ಅನ್ನೋದು ಸ್ಥಿರ. ಅದು ಅವನಿಗೆ ಅದರ ಒಂದು ನೇಚರೇ ಸಂಸಾರ ಅನ್ನೋದು, ಅದರ ಧರ್ಮವೇ, ಅದರ ಸ್ವಭಾವವೇ ಸಂಸಾರ ಅನ್ನೋದು. ಆದ್ರೆ ಸಾಕ್ಷಿ ಅಂತ ಒಂದಿದೆಯಲ್ಲ, ಅದಕ್ಕೆ ಈ ಸಂಸಾರದ ಅಭಾವ, ಅದಕ್ಕೆ ಸುಸ್ಥಿರ. ಅಂದ್ರೆ ಸಂಸಾರ ಯಾವ್ದಕ್ಕಿದೆ ಅಂತ ಹೇಳಿದ್ರೆ, ಈ ಕರ್ತೃ ಭೋಕ್ತ ಅಂತ ಅನ್ಕೊಂಡಿದ್ದಾನೋ ಜೀವ ಅನ್ನೋನು, ಅವನಿಗೆ ಸಂಸಾರ ಇದೆ. ಆದ್ರೆ ಸಾಕ್ಷಿಯಾಗಿರೋ ಚೈತನ್ಯ ಇದೆಯಲ್ಲ ಆತ್ಮ, ಅದಕ್ಕೆ ಸಂಸಾರ ಇಲ್ವೇ ಇಲ್ಲ ಖಂಡಿತ ಅಂತ ಹೇಳಿ ಆ ಸಂಸಾರದ ಅಭಾವ, ಸಂಸಾರ ಮತ್ತು ಸಂಸಾರದ ಅಭಾವ ಎರಡು ಕೂಡ ಸುಸ್ಥಿತವು, ಎರಡು ಕೂಡ ಗ್ಯಾರಂಟಿ. ಯಾವ್ದ್ಯಾವ್ದಕ್ಕೆ ಅಂತ ಹೇಳಿದ್ರೆ, ಸಂಸಾರ ಅನ್ನೋದು ಕರ್ತ ಅಂತ ಯಾರು ಅನ್ಕೊಂಡಿದ್ದಾನೋ ಅವನಿಗೆ ಸಂಸಾರ ಅನ್ನೋದು ಗ್ಯಾರಂಟಿ. ಯಾರು ತನ್ನ ಸಾಕ್ಷಿ ಅಂತ ತಿಳ್ಕೊಳ್ತಾನೋ ಅವನಿಗೆ ಮೋಕ್ಷ ಅನ್ನೋದು ಗ್ಯಾರಂಟಿ ಅವನಿಗೆ ಅಂತ. ಅಂದ್ರೆ ಸಂಸಾರ ಇಲ್ಲದೆ ಇರೋ ಸ್ಥಿತಿ ಅವನಿಗೆ ಕಟ್ಟಿಟ್ಟ ಬುದ್ಧಿ ಅಂತ ಅವ್ರಿಗೆ. ಅದನ್ನ ಈ ಜೀವಂತವಾಗಿ ಇರುವಾಗ್ಲೇನೆ ಒಬ್ಬ ಇದನ್ನ ತಿಳ್ಕೊಬಹುದು. ಯಾಕಂದ್ರೆ ಈ ಆತ್ಮವಿದ್ಯೆ ಅನ್ನೋದು, ನಮ್ಮ ಮೋಕ್ಷ ಅನ್ನೋದು ಅದ್ವೈತದ ಪ್ರಕಾರ ಒಬ್ಬ ಜೀವಂತವಾಗಿ ಇರುವಾಗ್ಲೇನೆ ಅವನಿಗೆ ಪಡ್ಕೊಳಕ್ ಸಾಧ್ಯ ಅಂತ. ಹಾಗಾಗಿ ಯಾರು ಸಂಸಾರವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾನೋ ಅವನೇನೆ ಈ ಒಂದು ಆತ್ಮವಿದ್ಯೆನ ಪಡ್ಕೊಂಡಾಗ ನಾನು ಅಸಂಸಾರಿ, ಯಾವಾಗ್ಲೂ ಕೂಡ ಅಸಂಸಾರಿ ಅಂತ ತಿಳ್ಕೊಳ್ತಾನ. ಇದಕ್ ಮುಂಚೆ ನಾನು ಸಂಸಾರಿಯಾಗಿದ್ದೆ, ಇವಾಗ ನಾನು ಅಸಂಸಾರಿ ಅಂತ ತಿಳ್ಕೊಳ್ದೆ. ಉಪನಿಷತ್ ಯಾವ ತರ ಹೇಳ್ಕೊಡುತ್ತೆ ಅಂದ್ರೆ, ನೀನು ಯಾವತ್ತೂ ಕೂಡ ನೀನು ಸಂಸಾರಿಯಾಗಿ ಇದ್ದಿಲ್ಲ, ಯಾವತ್ತೂ ಕೂಡ ನೀನು ಮುಕ್ತನೆ ಅನ್ನೋದನ್ನ ಅವನಿಗೆ ತೋರಿಸ್ಕೊಡುತ್ತೆ. ಮೂರು ಕಾಲದಲ್ಲೂ ಕೂಡ ನೀನು, ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಹೇಳ್ತೀವಲ್ಲ, ಯಾವಾಗ್ಲೂ ಕೂಡ ನಿನಗೆ ಸಂಸಾರದ ಒಂದು ಅದರ ಒಂದು ಸೋಂಕು ಇಲ್ವೇ ಇಲ್ಲ ನಿಮ್ಗೆ ಯಾವತ್ತೂ ಕೂಡ ಅಂತ ಅದು ತೋರಿಸ್ಕೊಡುತ್ತೆ. ಏವಂ ವ್ಯವಸ್ಥಿತೇಪಿ ಅಜ್ಞಃ ಕರ್ತೃದೇಹೇಷು ಸಾಕ್ಷಿಣಂ ಅಶರೀರಂ ಪ್ರವೇಶ್ಯಾಸ್ಯ ಸುಖಂ ದುಃಖಂ ಚ ಮನ್ಯತೆ. ನೋಡಿ, ಏವಂ ವ್ಯವಸ್ಥಿತೇಪಿ, ಈ ತರ ಒಂದು ಟ್ರೂತ್ ಇದೆ. ಟ್ರೂತ್ ಯಾವುದು ಅತ್ಯಂತ ಎಲ್ಲದಕ್ಕಿಂತ ಉತ್ತಮವಾದ ಸತ್ಯ ಯಾವುದು ಅಂತ ಹೇಳಿದ್ರೆ, ನೀನು ಕರ್ತ ಭೋಕ್ತ ಅಂತ ಅನ್ಕೊಂಡ್ರೆ ನಿನಗೆ ಈ ಒಂದು ಸಂಸಾರ ತಪ್ಪಿದ್ದಲ್ಲ. ಆದ್ರೆ ನೀನು ಸಾಕ್ಷಿ ಅಂತ ತಿಳ್ಕೊಂಡ್ಬಿಟ್ರೆ ನಿನಗೆ ಈ ಸಂಸಾರ ಅನ್ನೋದು ನಿನಗೆ ಅಂಟೋದೇ ಇಲ್ಲ, ನೀನು ಯಾವತ್ತೂ ನಿತ್ಯ ಮುಕ್ತ ಅಂತ. ಇದು ತುಂಬಾ ಚೆನ್ನಾಗಿ ಗ್ರಾಫಿಕ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿರೋದು ಯಾವ್ದ್ರಲ್ಲಿ ಅಂದ್ರೆ, ಈ ದ್ವಾಸುಪರ್ಣ ಅಂತ ಒಂದು ಮಂತ್ರ ಬರ್ತಲ್ಲ, ಅದ್ರಲ್ಲಿ ಯಾವ್ದೋ ಮುಂಡಕ ಉಪನಿಷತ್ ಬರ್ತಲ್ಲ, ಅದ್ರಲ್ಲಿ ನೋಡಿ, ಶರೀರ ಒಂದೇನೆ, ಆ ಒಂದೇ ಶರೀರದಲ್ಲಿ ಇಬ್ರು ಇರೋ ತರ ಒಂದು ರೂಪಕ ಕೊಡ್ತಾರೆ. ಆಕ್ಚುಲಿ ಇಬ್ರು ಇಲ್ಲ ಅಲ್ಲಿ, ಆಕ್ಚುಲಿ ಇರೋದು ಒಂದೇನೆ, ಬಟ್ ಇಬ್ರು ಇರೋ ತರ ಕಾಣಿಸುತ್ತೆ. ಅದ್ರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಈಶ್ವರನಿಗೂ ಜೀವನಿಗೂ ಭೇದ ಇದೆ ಅಂತ ಹೇಳೋರು ಆ ದ್ವಾಸುಪರ್ಣ ಅಂತ ಮಂತ್ರವನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ. ಬಟ್ ಆ ಮಂತ್ರ ಅವ್ರಿಗೆ ಸ್ವಲ್ಪ ಕೂಡ ಅನುಕೂಲವಾಗಿಲ್ಲ ಅನ್ನೋದನ್ನ ನಮ್ಮವ್ರು ತೋರಿಸ್ಕೊಟ್ಟಿದ್ದಾರೆ ಬೇಕಾದ ರೀತಿಯಲ್ಲಿ. ಏನಾಗಿದ್ರು ಕೂಡ ಇಲ್ಲಿ ಆ ಮಂತ್ರದಲ್ಲಿ ಏನ್ ಬರುತ್ತೆ ಅಂದ್ರೆ, ಈ ಒಂದು ಕರ್ಮ ಜೀವ ಅಂತ ಯಾರು ಅನ್ಕೊಂಡಿದ್ದಾನೋ ತನ್ನನ್ನ, ಅವನು ಕರ್ಮಫಲ ಭೋಗವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಯಾವುದು ಸಾಕ್ಷಿಯಾಗಿದೆಯೋ, ಅಂದ್ರೆ ಅಲ್ಲೇ ಕೂಡ ಇರೋ ಇನ್ನೊಂದು ಪಕ್ಷಿ ಇದೆಯಲ್ಲ, ಅದು ಯಾವುದೇ ಒಂದು ಮರದ ಹಣ್ಣನ್ನ ಯಾವ್ದನ್ನು ತಿನ್ನದೆ ಅದು ಸುಮ್ಮನೆ ಇರುತ್ತೆ, ಸುಮ್ಮನೆ ನೋಡ್ತಾನೆ ಇರುತ್ತೆ. ಈ ಜೀವ ಅಂತ ಇರೋನು ಏನ್ ಮಾಡ್ತಾನೆ, ಅದನ್ನ ನೋಡಕ್ ಶುರು ಮಾಡ್ತಾನೆ, ಅಂದ್ರೆ ಆ ಸಾಕ್ಷಿಯನ್ನ ನೋಡಕ್ ಶುರು ಮಾಡ್ತಾನೆ, ಸಾಕ್ಷಿಯಾಗಿರೋ ಇನ್ನೊಂದು ಹಕ್ಕಿಯನ್ನ. ಇವಾಗ ಏನು ಇದರಲ್ಲಿ ಫಿಲ್ಅಪ್ ಮಾಡ್ಕೋಬೇಕು ಅಂದ್ರೆ, ಕಥೆ ಅಲ್ಲಿ ಹೇಳಿರೋ ಆ ರೂಪಕದಲ್ಲಿ ನಾವ್ ಯಾವ್ದನ್ನ ಫಿಲ್ಅಪ್ ಮಾಡ್ಕೋಬೇಕು ಅಂದ್ರೆ, ಈ ಜೀವ ಅಂತ ಇರ್ತಾನಲ್ಲ, ಅವನು ತನ್ನ ಸುಕೃತದಿಂದ ಅವನಿಗೆ ಈ ಆತ್ಮವಿದ್ಯೆ ಅನ್ನೋದ್ರ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅವನಿಗೆ. ಯಾವ್ದೋ ಒಂದು ಜನ್ಮದಲ್ಲಿ ಅವನು ಯಾವ್ದೋ ಒಂದು ಒಳ್ಳೆ ಕರ್ಮ ಮಾಡಿದ್ರಿಂದ ಅವನಿಗೆ ಒಬ್ಬ ಒಳ್ಳೆ ಗುರು ಸಿಗ್ತಾರೆ. ಅವ್ರ ಮುಖಾಂತರ ಇವನು ತನ್ನ ಆತ್ಮ ಸ್ವರೂಪವನ್ನು ತಿಳ್ಕೊಳ್ಳಕ್ಕೆ ಒಂದು ಮುಂದಾಗ್ತಾನೆ. ಅವಾಗ ಅವ್ನಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಈ ಕರ್ತವ್ಯ ಹೋಗ್ತಾ ಇಲ್ಲ, ನಾನು ಅದಕ್ಕೆಲ್ಲ ಸಾಕ್ಷಿಯಾಗಿರೋದು ನಾನೇ ಅಂತ. ಇವಾಗ ನೋಡಿ, ಅವಾಗ ಏನಾಗುತ್ತೆ, ಇಬ್ರು ಅಂತ ಯಾವ್ದು ಇಲ್ವೇ ಇಲ್ಲ. ಈ ಕರ್ತಭೋಕ್ತ ಅಂತ ಅನ್ಕೊಂಡಿರೋನು ಅವನು ಸ್ಯೂಡೋ ಸೆಲ್ಫ್, ಅದು ತೋರಿಕೆ ಮಾತ್ರ. ಅದು ಯಾತಿಕ್ ತೋರಿಕೆ ಅಂತ ಹೇಳ್ತೀನಿ ಅಂದ್ರೆ, ಅದು ಈ ಶುದ್ಧವಾದ ಈ ಸಾಕ್ಷಿಯಾಗಿರೋ ಆತ್ಮನೇ ಒಂದು ಅವಿದ್ಯೆಯಿಂದ ತನ್ನನ್ನ ಶರೀರ ಅಂತ ಅನ್ಕೊಂಡ್ಬಿಟ್ಟಿದೆ ಅದು. ಅದರಿಂದ ಏನಾಗುತ್ತೆ, ಅದು ತಾನು ಇನ್ನೊಂದು ವ್ಯಕ್ತಿ ಅಂತ, ನಾನು ಶರೀರವಂತನಾಗಿರೋ ಒಂದು ವ್ಯಕ್ತಿ ನಾನು ಅಂತ ಅನ್ಕೊಂಡ್ಬಿಟ್ಟಿರುತ್ತೆ ಅದು. ಉಪನಿಷತ್ ಏನ್ ಮಾಡ್ತಾ ಇದೆ, ಅಷ್ಟು ಚೆನ್ನಾಗಿ ಅದೇನ್ ಮಾಡ್ತಾ ಇದೆ, ನೀನ್ ಅಂತ ವ್ಯಕ್ತಿ ಅಲ್ವೇ ಇಲ್ಲ ನೀನ್ ಆಕ್ಚುಲಿ ನೀನ್ ಯಾರು ಅಂದ್ರೆ, ಇದನ್ನೆಲ್ಲ ನೋಡ್ತಾ ಇರೋ ಚೈತನ್ಯವೇ ನೀನು ಅಂತ ತೋರಿಸ್ಕೊಟ್ಟು, ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ವಿಭಾಗ ಮಾಡಿದ್ದಾರೆ ಅಂದ್ರೆ, ನಮ್ಗೆ 13ನೇ ಅಧ್ಯಾಯ ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ಕ್ಷೇತ್ರ ಅಂತ ಒಂದು, ಕ್ಷೇತ್ರಜ್ಞ ಅಂತ ಒಂದು ತೋರಿಸ್ಕೊಟ್ಟು, ಈ ಕ್ಷೇತ್ರ ಅಂತ ಒಂದು ಜಡ ಇದೆಯಲ್ಲ, ಅದಕ್ಕೆಲ್ಲ ನೀನು ಸಾಕ್ಷಿಯಾಗಿದೆಯಾ, ಈ ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖ ಎಲ್ಲವೂ ಕೂಡ ಆ ಜಡದಲ್ಲೇ ಆಗ್ತಾ ಇರೋದು, ನೀನು ಚೈತನ್ಯ ಸ್ವರೂಪ, ನೀನು ಅದನ್ನ ಬೆಳಗೋವನಷ್ಟೇ ನೀನು ಅಂತ ತೋರಿಸ್ಕೊಳ್ತಾ ಇರೋ.
ಅವಾಗ ಇವನೇನ್ ಮಾಡ್ತಾನೆ, ಆ ಇನ್ನೊಂದು ಹಕ್ಕಿಯನ್ನ ಈ ಹಕ್ಕಿ ನೋಡ್ತಾ ಇರ್ತಲ್ಲ, ನೋಡಿ ನೋಡಿ ಅದು ಕೊನೆಯಲ್ಲಿ ಏನಾಗುತ್ತೆ, ಅದೇ ಆಗ್ಬಿಡುತ್ತೆ. ಅದು ಅಂದ್ರೆ ಏನಾಗುತ್ತೆ, ಆ ಒಂದು ಅಕರ್ತ ಅಭೋಕ್ತವಾಗಿರೋ ಈ ಸಾಕ್ಷಿ ಸ್ವರೂಪವಾಗಿ ತನ್ನನ್ನು ತಿಳ್ಕೊಂಡ್ಬಿಡ್ತಾನೆ. ಇದು ಅಷ್ಟು ಕೂಡ ಅಲ್ಲೇ ಬರುತ್ತೆ 3 ಮಂತ್ರಗಳಲ್ಲಿ. ಅದೆಲ್ಲ ಜರ್ನಿ, ಎಂಟೈರ್ ಸ್ಪಿರಿಚುವಲ್ ಜರ್ನಿನ ಅಲ್ಲಿ ದ್ವಾಸುಪರ್ಣ ಮಂತ್ರ 3 ಮಂತ್ರಗಳಲ್ಲಿ ಹೇಳ್ಬಿಡುತ್ತೆ. ಪಕ್ಕದಲ್ಲಿ ಬರೋ 3 ಮಂತ್ರಗಳಲ್ಲಿ ಬಿಗಿನಿಂಗ್ ಇಂದ ಎಂಡ್ ತನಕ ಪೂರ್ತಿ 3 ಮಂತ್ರದಲ್ಲಿ ಅದು ಫುಲ್ ತೋರಿಸ್ಬಿಡುತ್ತೆ ಅದು. ಸೊ ಹೀಗೆ ಇಲ್ಲಿ ಏವಂ ವ್ಯವಸ್ಥಿತೇತಿ ಅಗ್ನಃ ಕರ್ತೃದೇಹೇಷು ಸಾಕ್ಷಿಣಂ ಅಶರೀರಂ ಪ್ರವೇಶ್ಯ ಅಸ್ಯ ಸುಖಂ ದುಃಖಂ ಚ ಮನ್ಯತೆ. ಹಾಗಾಗಿ ಈ ತರ ಒಂದು ವ್ಯವಸ್ಥೆ ಇದ್ರೂ ಕೂಡ ಅಜ್ಞಾನಿಯಾಗಿರೋನು ಏನ್ ಮಾಡ್ತಾನೆ, ಕರ್ತೃದೇಹೇಶು ಸಾಕ್ಷಿಣಂ ಅಶರೀರಂ ಪ್ರವೇಶ್ಯ, ಅಂದ್ರೆ ಈ ಕರ್ತೃದೇಹ ಅಂತ ಒಂದಿದೆಯಲ್ಲ, ಈ ಅದರಲ್ಲಿ ತನ್ನ ಸಾಕ್ಷಿ ಸ್ವರೂಪ ಅನ್ನೋದೇ ಪ್ರವೇಶ ಮಾಡಿದೆ. ಅದು ಪ್ರವೇಶ ಮಾಡಿ ಅಲ್ಲಿ ಸುಖ ದುಃಖ ಅದೆಲ್ಲವೂ ಕೂಡ ತನಗೆ ಇದೆ ಅಂತ ಅದು ಅವನು ತಿಳ್ಕೊಳ್ತಾನೆ. ಅಜ್ಞಾನಿ ತಿಳ್ಕೊಳ್ತಾನೆ. ವಿವೇಕೆ ಸತಿ ಸಾಕ್ಷ್ಯೇವ ಶರೀರೇಭ್ಯಃ ಸಮುತ್ಥಿತಃ ಸ್ವಾಭಾವಿಕೇನ ಬ್ರಹ್ಮಾತ್ಮರೂಪೇಣ ವ್ಯವತಿಷ್ಠತೆ. ಅಲ್ಲಿ ಕೂಡ ಇದೇ ತರನೇ ಬರುತ್ತೆ. ಯಾವುದು ಮುಂಡಕದಲ್ಲಿ ಕೂಡ ಅದು ಅಲ್ಲಿ ಬರೋ 3ನೇ ಮಂತ್ರದಲ್ಲಿ ಈ ದ್ವಾಸುಪರ್ಣ ಹೇಳಿ ಅಲ್ಲಿ ಬರೋ 3ನೇ ಮಂತ್ರದಲ್ಲಿ ಇದು ಅಸ್ಯ ಮಹಿಮಾನಂ, ಅಂದ್ರೆ ಈ ಇಡೀ ಪ್ರಪಂಚ ಯಾವ್ದಿದೆಯೋ ವಿಭೂತಿ, ಇದೆಲ್ಲ ಕೂಡ ಇದರದೇ ವಿಭೂತಿ, ಯಾವುದು ಆ ಸಾಕ್ಷಿಯಾಗಿದೆಯಲ್ಲ ಅದರದೇ ವಿಭೂತಿ ಅಂತ ತಿಳ್ಕೊಂಡು ಅದು ವೀತ ಶೋಕ, ಅದಕ್ಕೆ ಶೋಕವಿಲ್ಲದೆ ಅದು ಆನಂದವಾಗಿರುತ್ತೆ ಅದು ಅಂತ ಅಲ್ಲಿ ಮುಗಿಯುತ್ತೆ ಕಥೆ. ಅದೇ ತರನೇ ಇಲ್ಲೂ ಹೇಳ್ತಾ ಇದ್ದಾರೆ, ವಿವೇಕೆ ಸತಿ ಸಾಕ್ಷ್ಯೇವ ಶರೀರೇಭ್ಯಃ ಸಮುಸ್ಥಿತಃ. ಈಗ ವಿವೇಕ ಬಂದ್ಮೇಲೆ ಏನ್ ವಿವೇಕ, ನಾನು ಈ ಶರೀರಾದಿಗಳು ಅಲ್ವೇ ಇಲ್ಲ, ನಾನು ಪಂಚಕೋಶಗಳು ಅಲ್ವೇ ಅಲ್ಲ, ಈ ಜಾಗೃತ ಸ್ವಪ್ನ ಸುಷುಪ್ತಿ 3ಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ ಹೊರತು ನಾನು ಅವುಗಳಲ್ಲಿ ನಾನು ಸೇರ್ಕೊಂಡಿಲ್ಲ ನಾನು ಅಂತ ಒಂದು ಬುದ್ಧಿ ವಿವೇಕ. ಅದೇ ವಿವೇಕ. ಇದು ಅಪರೋಕ್ಷ ಜ್ಞಾನಕ್ಕೆ ಇಲ್ಲಿ ವಿವೇಕ ಅಂತ ಹೇಳಿದ್ದಾರೆ. ವಿವೇಕೆ ಸತಿ ಸಾಕ್ಷಿಯೇವ ಶರೀರೇಭ್ಯಃ ಸಮುಸ್ಥಿತಃ ಅಂದ್ರೆ ಏನಾಯ್ತು, ಈ ವಿವೇಕ ಬಂದಾಗ ಈ ಸಾಕ್ಷಿ ಸ್ವರೂಪ ಅಂತ ಒಂದಿದೆಯಲ್ಲ ಅದೇನ್ ಮಾಡುತ್ತೆ ಅಂದ್ರೆ ಈ ಆತ್ಮ ಅದೇನ್ ಮಾಡೋದಿಲ್ಲ, ಈ 3 ಶರೀರಗಳು ಅದಕ್ಕೆ ಇಲ್ಲ ಅಂತ ಅದಕ್ಕೆ ತೀರ್ಮಾನ ಆಗುತ್ತೆ, ಇದೆಲ್ಲ ಮಿಥ್ಯ ಅಂತ ಗೊತ್ತಾಗುತ್ತೆ. ಅವಾಗ ಶರೀರೇಭ್ಯಃ ಸಮುಸ್ಥಿತಃ ಅಂದ್ರೆ ಏನಾಯ್ತು, ಶರೀರಗಳಿಂದ ಇದು ಬಿಟ್ಟು ಅಂತ ಹೇಳಿದ್ರೆ ಶರೀರದ ಸಂಬಂಧವನ್ನು ಬಿಟ್ಟು, ಶರೀರದ ತಾದಾತ್ಮ್ಯವನ್ನು ಬಿಟ್ಟು ಸ್ವಾಭಾವಿಕೇನ ಬ್ರಹ್ಮರೂಪೇಣ ವ್ಯವತಿಷ್ಠತೆ, ತನ್ನ ವಾಸ್ತವಾದ ಸ್ವರೂಪ ಯಾವ ಬ್ರಹ್ಮಸ್ವರೂಪ ಇದೆಯೋ ಆ ರೂಪದಲ್ಲಿ ಅದು ಇದ್ಬಿಡುತ್ತೆ. ಅದು ಅಂದ್ರೆ ಇದಕ್ಕೆ ಮುಂಚೆ ಅದು ಜೀವರೂಪವಾಗಿದ್ದು ಇವಾಗ ಬ್ರಹ್ಮರೂಪವಾಗಿ ಇದ್ಬಿಡುತ್ತೆ. ಬಟ್ ಬ್ರಹ್ಮರೂಪವಾಗಿ ಅದು ಅದಕ್ಕೆ ಯಾವಾಗ ಒಂದು ಜ್ಞಾನ ಬರುತ್ತೋ ಅವಾಗ ಯಾವ ತರ ಅದಕ್ಕೆ ತಿಳುವಳಿಕೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಇದೇ ಬ್ರಹ್ಮರೂಪದಲ್ಲೇ ಇದ್ದಿದ್ದೀನಿ, ನನಗೆ ಜೀವರೂಪ ಅನ್ನೋದು ಯಾವತ್ತೂ ಕೂಡ ಸಂಭವಿಸಿದ್ದೇ ಇಲ್ಲ, ಇದೇನಾದ್ರೂ ಒಂದು ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಬರೀ ತೋರಿಕೆ ಅಷ್ಟೇನೆ, ಅದು ಸತ್ಯವಲ್ಲ ಅಂತ ಕನಸು ತರ ಅವನಿಗೆ ಅದು ತಿಳ್ಕೊಂಡ್ಬಿಡ್ತಾನೆ. ಇದನ್ನ ನಮಗೆ ತುಂಬಾ ಚೆನ್ನಾಗಿ ಹೇಳಿರೋದು ಎಲ್ಲಿ ಅಂತ ಹೇಳಿದ್ರೆ, ಈ ಬೃಹದಾರಣ್ಯಕದಲ್ಲಿ 1:4:10 ಅದೇ ಹಾಂಬ್ರಹ್ಮಾಸ್ಮಿ ಅಂತ ಬರ್ತಲ್ಲ, ಅಲ್ಲಿ ಹೇಗೆ ಬರುತ್ತೆ ಅಂದ್ರೆ ಇದು ಬ್ರಹ್ಮವೇ ಆಗಿತ್ತು ಮುಂಚೆ ಅಂತ. ಹಾಗಾಗಿ ಇದು ಬ್ರಹ್ಮವೇ ಆಗಿತ್ತು ಮುಂಚೆ. ಆಮೇಲೆ ತದಾತ್ಮಾನವೇ ಅವೇತ್ ತದಾತ್ಮಾನವೇ ಅಭವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ. ಹಾಗಾಗಿ ಇದು ಇದಕ್ ಮುಂಚೆನೂ ಅದು ಬ್ರಹ್ಮವಾಗೇ ಇತ್ತು. ಅದು ಒಂದಾನೊಂದು ಸಮಯದಲ್ಲಿ ತನ್ನ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ತು. ಅಂದ್ರೆ ಏನ್ ತಿಳ್ಕೊಳ್ತು, ಬ್ರಹ್ಮವೇ ತನ್ನನ್ನ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ತು. ಹಾಗಾದ್ರೆ ಏನಾಯ್ತು, ಇದು ಮುಂಚೆನೆ ಬ್ರಹ್ಮವಾಗೇ ಇದ್ದಿದ್ದದು, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳಕ್ ಮುಂಚೆ ಕೂಡ ಅದು ಬ್ರಹ್ಮವೇ. ಅದೇ ಅಜ್ಞಾನದಿಂದ ಅದು ಜೀವರೂಪವನ್ನು ಹೊಂದಿತ್ತು. ಅದು ಒಂದಾನೊಂದು ಸಮಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಅದಕ್ಕೆ ತಿಳ್ಕೊಳಕ್ಕೆ ಒಂದು ಚಾನ್ಸ್ ಸಿಕ್ತದಕ್ಕೆ. ಸಿಕ್ಕಿದ್ಮೇಲೆ ಅದೇನಾಗುತ್ತೆ, ಅದಕ್ಕೆ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಂ ಅಭವತಿ. ಸರ್ವಂ ಅಭವತಿ ಅಂತ ಹೇಳಿದ್ರೆ ಏನು, ಸರ್ವಾತ್ಮ ಭಾವ ಅದಕ್ಕೆ ಬರುತ್ತೆ ಅಂದ್ರೆ ಏನು, ನಾನು ಮುಂಚೆನೂ ಎಲ್ಲವಾಗಿ ಆಗಿದ್ದೆ, ಅದೇ ಒಂದು ಅಜ್ಞಾನದಿಂದ ಅದು ಗೊತ್ತಾಗಿರ್ಲಿಲ್ಲ. ಇವಾಗ ನನಗೆ ಈ ಜ್ಞಾನದಿಂದ ನಾನು ಸರ್ವಾತ್ಮ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಇವಾಗ. ಅಂದ್ರೆ ಅದು ಇನ್ಫೈನೈಟ್ ಅಂತ ಇವಾಗ ತಿಳ್ಕೊಳ್ಳುತ್ತೆ. ಮುಂಚೆ ಫೈನೈಟ್ ಅಂತ ಒಂದು ಬುದ್ಧಿ ಇತ್ತದಕ್ಕೆ, ಇನ್ಫೈನೈಟ್ ಆಗೇ ಇದ್ದಿದ್ದಕ್ಕೆ ಫೈನೈಟ್ ಅಂತ ಒಂದು ಬುದ್ಧಿ ಬಂದಿತ್ತು ಮಧ್ಯ, ಆಗಂತುಕ ಅದು. ಆದ್ರೆ ಅದು ಹೋಗುತ್ತೆ ಅದು ಅಂತ. ಅದನ್ನ ಇವರು ಅಲ್ಲಿ ತುಂಬಾ ಗ್ರಾಫಿಕ್ ಆಗಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಕೂಡ ಅದನ್ನ ಇವರು ತೋರಿಸ್ತಾ ಇದ್ದಾರೆ. ವಿವೇಕೇ ಸತಿ ಸಾಕ್ಷಿಯೇವ ಶರೀರೇಭ್ಯ ಸಮುಸ್ಥಿತಃ, ಶರೀರಗಳಿಂದ ಇದು ಬಿಡಿಸ್ಕೊಂಡು ಅದರಿಂದ ಎದ್ದು, ಸಮುಚಿತ ಅಂತ ಹೇಳಿದ್ರೆ ಆಕ್ಚುಲಿ ಮೀನಿಂಗ್, ಲಿಟರಲ್ ಮೀನಿಂಗ್ ಅದರಿಂದ ಕಿತ್ಕೊಂಡು ಹೇಳೋದು ಅಂತ. ಹಾಗಾದ್ರೆ ಅಲ್ಲಿ ಅಂಟ್ಕೊಂಡಿತ್ತದು, ಕಿತ್ಕೊಂಡು ಹೇಳೋದು ಅಂತ ಅಂದ್ರೆ ಏನರ್ಥ ಅಂದ್ರೆ ಅದರಲ್ಲಿ ಒಂದು ನಾನು ಅಂತ ತಾದಾತ್ಮ್ಯ ಇತ್ತು ಅದರಲ್ಲಿ ಶರೀರಗಳ ಜೊತೆಗೆ. ಇವಾಗ ಈ ವಿವೇಕದಿಂದ ಅಂದ್ರೆ ಶಾಸ್ತ್ರ ಮತ್ತು ಗುರುವಿನ ಉಪದೇಶದಿಂದ ಈ ಒಂದು ಅನುಸಂಧಾನ ಮಾಡಿದ್ರಿಂದ ಅದಕ್ಕೆ ಈ ತರ ವಿವೇಕ ಬಂದಿದ್ದಿಂದ ಏನ್ ಗೊತ್ತಾಗುತ್ತೆ, ನನಗೆ ಅವುಗಳ ಸಂಬಂಧ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ. ಇದೇ ಅವುಗಳಿಂದ ಕಿತ್ಕೊಳ್ಳೋದಕ್ಕೆ, ಅದರಿಂದ ಬಿಡಿಸ್ಕೊಳ್ಳೋದು ಅಂತ. ಶರೀರೇಭ್ಯ ಸಮುಚಿತಃ ಸ್ವಾಭಾವಿಕೇನ ಬ್ರಹ್ಮರೂಪೇಣ ವ್ಯವತಿಷ್ಠತೆ. ಹಾಗಾಗಿ ತನ್ನ ಸ್ವಾಭಾವಿಕವಾದ ತನ್ನ ಬ್ರಹ್ಮರೂಪ, ಜೀವರೂಪ ಆಗಂತುಕ, ಅದು ತನ್ನ ಸ್ವಭಾವ ಅಲ್ಲ. ಅದು
ಪರಧರ್ಮ ಅದು. ಅಂದ್ರೆ ಅಜ್ಞಾನದಿಂದ ಉಂಟಾಗಿರೋ ಈ ಶರೀರದ ಧರ್ಮ ಅದು ಯಾವುದು ಜೀವರೂಪ ಅನ್ನೋದು ಅದು ಅಲ್ಲ ನಾನು ಅಂತ ತಿಳ್ಕೊಂಡದ್ದು. ಸ್ವಾಭಾವಿಕವಾದ ಬ್ರಹ್ಮರೂಪದಿಂದ ಅದು ಇದು ಬಿಡುತ್ತೆ ಅದು ಅಂತ ಇಲ್ಲಿ ಹೇಳಿ ಅವರು ಮುಂದಕ್ಕೆ ಅಸ್ಮಿನ್ನರ್ಥೆ ಸಾಕ್ಷಿ ತುಲ್ಯಾಹ ದೃಷ್ಟಾಂತಾಹ ದೇಹವರ್ಜಿತಾಹ ವಾಯುವಗ್ರ ವಿದ್ಯುತಾಂ ನಾಸ್ತಿ ಹಸ್ತಪಾದಿ ಮತ್ ವಪುಹು ಅಂತ ಹೇಳಿ ಮುಂದಕ್ಕೆ ಇನ್ನೂ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇಲ್ಲ, ಇನ್ನು ಸ್ವಲ್ಪ ಬಾಕಿ ಇದೆ. ಅದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಲಿಸೋಣ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.